ದಿಂದ ಇವತ್ತು ಕೂಡ ನಾವು ಸ್ವಲ್ಪ ಲೇಟ್ ಆಗಿ ಬಂದಿರೋದ್ರಿಂದ ಇದೇ ದರ್ಶನ ಕೂಡಾರದ ಪಾಠವನ್ನು ಮಾಡಕ್ಕೆ ಆಗ್ಲಿಲ್ಲ. ಒಂದು ಆದಷ್ಟು ಬೇಗ ಅದನ್ನ ರೆಡಿ ಮಾಡಬೇಕು. ಬಟ್ ಇವತ್ತು ಒಂದು ಜನರಲ್ ಸಬ್ಜೆಕ್ಟ್ ಮತ್ತೆ ನಾವು ನೋಡ್ತೀವಿ. ಯಾವ ಸಬ್ಜೆಕ್ಟ್ ಅಂತ ಹೇಳಿದ್ರೆ ಒಂದು ವಾಕ್ಯ ಓದೋಣ. ಆ ವಾಕ್ಯದಿಂದ ನಾವು ತಗೊಳ್ಳೋಣ. ಹೆಬ್ರಿಯರಿಗೆ 2ನೇ ಅಧ್ಯಾಯ 1ನೇ ವಾಕ್ಯ. ಆದದ್ದರಿಂದ ನಾವು ಕೇಳಿದ ಸಂಗತಿಗಳಿಗೆ ತಪ್ಪಿ ಹೋದೆವೆಂದು ಭಯಪಟ್ಟು ಅವುಗಳಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡುವರಾಗಿರಬೇಕು. ನಮ್ಮ ಹಿಂಜರಿಗಿ ಬೀಳಬಾರ್ದು ಅಂತ ಹೇಳುವಾಗ ನಾವು ಯಾವ್ದಕ್ಕೆ ಒಂದು ಬಹಳ ಮುಖ್ಯತ್ವ ಕೊಡಬೇಕು ಅಂತ ಹೇಳಿದ್ರೆ ಹೆಬ್ರಿಯರಲ್ಲಿ 2ನೇ ಅಧ್ಯಾಯ 1ನೇ ವಾಕ್ಯ. 1 ನಿಮಿಷ. ಆದ್ರಿಂದ ನಾವು ಕೇಳಿದ ಸಂಗತಿಗಳಲ್ಲಿ ತಪ್ಪಿ ಹೋಗದೆ ಬಹಳ ಮುಖ್ಯ ಇದು ಅಂತ ಹೇಳಿದ್ರೆ ಸೋದರರೇ, ತಪ್ಪಿ ಹೋಗದೆ ನಾವು ಬಹಳ ಎಚ್ಚರಿಕೆ ಲಕ್ಷ್ಯವನ್ನು ಕೊಡಬೇಕು ಅಂತ ಹೇಳಿ ಈ ಪಾಠಕ್ಕೆ ನಾವು ಆರಿಸಿಕೊಂಡಿರುವ ವಾಕ್ಯ ಇದು. ನಾವು ನೋಡ್ಬೇಕಾದ್ರೆ ಹಿಂಗ್ ಜಾರಿ ಬೀಳ್ತೀವಲ್ಲ, ಬ್ಯಾಕ್ ಸ್ಲೈಡಿಂಗ್ ಅಂತ ಹೇಳುವಾಗ ಜಾರಿಗೆ ಬೀಳೋದು ಸ್ಲೈಡಿಂಗ್. ಇಂಗ್ಲಿಷ್ ಅಲ್ಲಿ ನಮಗೆ ಡೋಂಟ್ ಡ್ರಿಫ್ಟ್ ಅಂತ ಬರ್ತವೆ. ಅದು 1 ನಿಮಿಷ. ಅದನ್ನ ಇಂಗ್ಲಿಷ್ ಅಲ್ಲಿ ಓದುವಾಗ ಇದಕ್ಕೆ ಬಹಳ ಸುಲಭವಾಗಿ ಕೆಲವು ವಿಷಯಗಳು ಇಲ್ಲಿ ಹೇಳಿದ್ದಾರೆ. ಬಟ್ ಇಲ್ಲಿ ನೋಡುವಾಗ ಸೋದರರೇ, therefore you have to give more earnest heed to things that were heard, lest happily we drift away ಅಂತ ಹೇಳ್ತದೆ. ಡ್ರಿಫ್ಟ್ ಅವೇ ಅಂತ ಹಿಂಜರಿಗಿ ಬೀಳದೆ ನಾವು ಏನ್ ಮಾಡ್ಬೇಕಂತ ಕೇಳಿದ್ರೆ ಬಹಳ ಒಂದು ಕೇಳಿದ ಸಂಗತಿಗಳಿಗೆ ನಾವು ಲಕ್ಷ್ಯ ಕೊಡಬೇಕು ಅಂತ ಹೇಳಿರುವ ವಿಷಯಗಳು. ಸೊ ಇದು ಸೋದರ ನಮ್ಗೆ ಗೊತ್ತಿದ್ದಂಗೆ ಏನಪ್ಪಾ ಅಂತ ಕೇಳಿದ್ರೆ, ನಾವು ಸತ್ಯವನ್ನು ಕೇಳಿದೀವಿ, ಅನೇಕ ಬೇಸಿಕ್ ಕ್ಲಾಸ್ಗಳೆಲ್ಲ ಕೇಳಿದೀವಿ. ಕೇಳುವಾಗ ನಮಗೇನ್ ಕಂಡು ಬಂತು ಅಂತ ಕೇಳಿದ್ರೆ, ಈ ಒಂದು ಸತ್ಯ ಉನ್ನತವಾದ ಸತ್ಯ. ದೇವರ ಆತನ ಒಂದು ಕುಮಾರನನ್ನು ಕೊಟ್ಟು ಬಹಳ ಒಂದು ಮುಖ್ಯವಾದ ಆ ರ್ಯಾನ್ಸಮ್ ಸ್ಯಾಕ್ರಿಫೈಸ್ ಅನ್ನ ನಮಗೆ ತಿಳಿಸಿಕೊಟ್ಟಿದ್ರು. ಅದು ಮಾತ್ರ ಅಲ್ಲ, ಯೇಸು ಕ್ರಿಸ್ತ ಮುಖಾಂತರ ಅನೇಕ ವಿಷಯಗಳನ್ನ ನಾವು ಕಳ್ಕೊಳ್ಳೋದಿಕ್ಕೆ ರೆಡಿಯಾಗಿ ಮುಂದೆ ಕೂಡ ನಾವು ಬಂದಿದ್ದೀವಿ. ಇವೆಲ್ಲ ಕೂಡ ದೇವರು ಕಂಡು ಬಂದ್ರು ಅಂತ ಹೇಳ್ತಾರೆ. ನೀವು ಯಾವ್ದೆಲ್ಲ ನಾವು ಬೇರೆ ಸಭೆಯನ್ನ ಅಂತ ಹೇಳುವಾಗ, ಬೇರೆ ಜಾತಿಗಳನ್ನ ಅಂದ್ರೆ ಬೇರೆ ಸಭೆಗಳನ್ನ ಬಿಟ್ಟು ನಾವು ಬರುವಾಗ, ಬೇರೆ ಬೇರೆ ಕಾರ್ಯಗಳೆಲ್ಲ ಬರುವಾಗ ನಮಗೆ ಏನ್ ಅರ್ಥ ಆಯ್ತು ಅಂತ ಹೇಳಿದ್ರೆ, ಅವರೆಲ್ಲ ಅಸತ್ಯದಲ್ಲಿ ಇದ್ದುಕೊಂಡು ಅವ್ರು ನಡೆಸುವ ಒಂದೊಂದು ವಿಷಯ ಕೂಡ ದೇವರಿಗೆ ವಿರುದ್ಧವಾಗಿದೆಯಾ ಅಂತ ನಾವು ಅರ್ಥ ಮಾಡ್ಕೊಬಹುದು. ಅದಕ್ಕೆ ಒಂದು ವಾಕ್ಯವನ್ನು ಹೇಳ್ತಾರೆ. ಆ ವಾಕ್ಯ ಓದೋಣ. ಪ್ರಕಟಣೆ 2ನೇ ಅಧ್ಯಾಯ 2 ಮತ್ತೆ 3ನೇ ವಾಕ್ಯ ಓದೋಣ. ಎಫೆಸದಲ್ಲಿರುವ ಸಭೆಯ ದೂತರಿಗೆ ಬರೆ. ಬ್ರದರ್ 1ರಿಂದ ಓದ್ಲಾ? 2 ಮತ್ತೆ 3ನೇ ವಾಕ್ಯ. ಸಾರಿ ಬ್ರದರ್. ನಿನ್ನ ಕೃತ್ಯಗಳನ್ನು, ಪ್ರಯಾಸವನ್ನು, ತಾಳ್ಮೆಯನ್ನು ಬಲ್ಲೆನು. ನೀನು ನೋಡ್ಬೇಕಾದ್ರೆ ಸಹೋದರರೇ, ನಿನ್ನ ಒಂದೊಂದು ಕೃತ್ಯಗಳನ್ನು, ನಿನ್ನ ಪ್ರಯಾಸವನ್ನು ನನಗೆ ಎಲ್ಲ, ನಿನ್ನ ತಾಳ್ಮೆ ಕೂಡ ಬಲ್ಲೆನು ಅಂತ ಹೇಳ್ತಾರೆ. ಮೊದಲು ಯಾರಿಗೆ ಹೇಳ್ತಾರೆ ಅಂತ ಕೇಳಿದ್ರೆ ಈ ಎಫೆಸ ಸಭೆಗೆ ಹೇಳ್ತಾರೆ. ಎಫೆಸ ಸಭೆಗೆ ಹೇಳೋದು ನಮ್ ಮುಂಚೆನೆ ನೋಡಿದ್ವಲ್ಲ, ಈ ಸಭೆಗಳಿಗೆ ಹೇಳುವ ಎಲ್ಲವೂ ಕೂಡ ಈ 7ನೇ ಸಭೆಗೆ ಅದು ಹೋಲಿಕೆ ಆಗ್ತದೆ. ಎಲ್ಲವೇ ನಮಗೆ ಅದು ಪಾಠವಾಗಿರ್ತದೆ ಅಂತ. ಹಾಗಿರುವಾಗ ನೀನು ನಿನ್ನ ಕೃತ್ಯಗಳು, ನಿನ್ನ ಒಂದೊಂದು ಕೂಡ ಪ್ರಯಾಸವೂ ಆಗ್ಲಿ, ನಿನ್ನ ತಾಳ್ಮೆ ಕೂಡ ನಾನು ಬಲ್ಲೆನು ಅಂತ ಹೇಳ್ತಾರೆ. ಆಮೇಲೆ ನೀನು ದುಷ್ಟರನ್ನು ಸಹಿಸಲಾರಿ ಅಪೋಸ್ತಲಲ್ಲದಿದ್ದರೂ ತಮ್ಮನ್ನು ಅಪೋಸ್ತಲರೆಂದು ಹೇಳಿಕೊಳ್ಳುವವರನ್ನು ನೀನು ಪರೀಕ್ಷಿಸಿ ಅವರನ್ನು ಸುಳ್ಳುಗಾರರೆಂದು ಕಂಡುಕೊಂಡು ನೀನು ಫಸ್ಟ್ ಒಂದೊಂದಾಗಿ ಓದೋಣ. ಹಂಗೆ ಏನೇನಂತ ಕೇಳಿದ್ರೆ, ನೀವು ದುಷ್ಟರನ್ನು
ಸಹಿಸಲಾರಿ ಅಂತ ಹೇಳ್ತಾರೆ. ಹಂಗಂತ ಹೇಳುವಾಗ ನೀವು ದುಷ್ಟರನ್ನು ಸಹಿಸಿದ್ದೀರಾ, ಅಪೋಸ್ತಲರು ಎನ್ನ ತಮ್ಮನ್ನು ಅಪೋಸ್ತಲರಾಗಿ ತೋರಿಸಿಕೊಂಡಿರುವ ಅವರನ್ನ ನೀವು ಏನ್ ಮಾಡಿದ್ರ ಅಂತ ಹೇಳಿದ್ರೆ, ಇವೆಲ್ಲ ನಿಮಗೆ ಕಂಡುಕೊಂಡು ನೀವು ಇಲ್ಲಪ್ಪ ಇವೇ ಸತ್ಯ ಅಂತ ನೀವು ಏನ್ ಮಾಡಿದ್ದೀರ ಅಂತ ಹೇಳಿದ್ರೆ, ಬೇರೆ ಅವೆಲ್ಲ ಬಿಟ್ಟು ನಾವು ಮುಂದೆ ಬಂದಿದೀವು. ಆಮೇಲೆ ನೀನು ತಾಳ್ಮೆ ಉಳ್ಳವನಾಗಿ ನನ್ನ ಹೆಸರಿನ ನಿಮಿತ್ತ ಬಾಧೆಯನ್ನು ಸಹಿಸಿಕೊಂಡು ಬೇಸರಗೊಳ್ಳಲಿಲ್ಲ. ನೀನು ನನ್ನ ಹೆಸರು ನೀ ಬೇಸರಕೊಳ್ಳಲಿಲ್ಲ. ಆಮೇಲೆ ಇದನ್ನೆಲ್ಲ ಬಲ್ಲೆನು, ಆದರೆ ಕೂಡ ನಾನು ಬಲ್ಲೆನು ಅಂತ ಹೇಳ್ತಾರೆ. ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟಿದ್ದಿ ಎಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ಸರಿ, ಇಲ್ಲಿ ಏನ್ ಹೇಳಿದ್ರು ಸಹೋದರ, ಇದು ನಮಗೆ ಕೂಡ ಒಂದು ದೊಡ್ಡ ಪಾಠ. ಏನ್ ಹೇಳ್ತಾ ಅಂತ ಕೇಳಿದ್ರೆ, ಒಳ್ಳೆ ಸಂಗತಿಗಳನ್ನ ಕೇಳಿದ್ದೀವಿ, ಅನೇಕ ವಿಷಯಗಳನ್ನ ಕೇಳಿದ್ದೀವಿ. ಕೇಳ್ಬಿಟ್ಟು ಅವರೆಲ್ಲ ಸರಿ ಇಲ್ಲ ಅಂತ ಹೇಳಿ ಕೂಡ ಅದು ನಾವು ಒಟ್ಟು ಬಂದಿದ್ದೀವಿ. ಅಪೋಸ್ತಲರ್ ಅಂತ ಹೇಳಿಕೊಂಡಿರೋರನ್ನ, ತಾನೇ ಎಲ್ಲ ಅಂತ ಹೇಳಿಕೊಂಡಿರೋರನ್ನ ನಾವು ಅವ್ರನ್ನ ಗುರುತಿ ಹಿಡಿದು ಇಲ್ಲ, ಹಂಗಿಲ್ಲ, ನಮಗೆ ಕುರುಬನು ಒಬ್ಬನೇ ಅಂತ ಹೇಳಿ, ಕ್ರಿಸ್ತನೇ ಅಂತ ಹೇಳಿ ನಾವೇನ್ ಮಾಡಿದ್ವಿ ಅಂತಂದ್ರೆ ಇವೆಲ್ಲ ನಾವು ಬಿಟ್ಟು ಬಂದಿದ್ದೀರಿ. ಬಹಳ ಸಂತೋಷ. ಇವೆಲ್ಲ ನನ್ ಬಲ್ಲನು ಅಂತ ದೇವರು ಹೇಳ್ತಾರೆ. ಇವೆಲ್ಲ ನಾವು ಬಲ್ಲನು ಅಂತ ಹೇಳಿದ್ಮೇಲೆ ಅಲ್ಲಿ ಹೇಳ್ತಾರೆ, ಆದರೆ ಅಂತ ಹೇಳ್ತಾರೆ, ಮೊದಲು ನಿನ್ನಲ್ಲಿ ಇದ್ದಿದ್ದಂತ ಪ್ರೀತಿ ನೀನು ಬಿಟ್ಟೆ ಅಂತ, ಇದು ನಾನ್ ನಿನ್ನ ಮೇಲೆ ಇಟ್ಟಿರುವ ತಪ್ಪು ನಾನು ನೋಡ್ತಾ ಇದ್ದೀನಿ ಅಂತ. ಮೊದಲು ಇದ್ದಿದ್ದಂತ ನಿನ್ನಲ್ಲಿ ಉತ್ಸಾಹ ಇದ್ದಿತ್ತು, ಮೊದಲು ಇದ್ದಿದ್ದಂತ ಎಲ್ಲಾ ಕಾರ್ಯಗಳು ನಮ್ಮಲ್ಲಿ ಕೊರತೆಯಾಗಿ ಬರ್ತಾ ಇದೆ ಅಂತ ಹೇಳಿ ಹೆಂಗೆ ಆ ಒಂದು ಎಫೆಸ ಸಭೆಗೆ ಹೇಳಿದ್ರು, ಅದೇ ತರ ನಮ್ಮಲ್ಲಿ ಕೂಡ ನಡೆಯೋದನ್ನ ನೋಡ್ತೀವಿ ಅಲ್ವಾ. ಮುಂಚೆ ಇದ್ದಿದ್ದಂತಹ ಉತ್ಸಾಹ ಆಗ್ಲಿ, ಪ್ರೀತಿ ಆಗ್ಲಿ, ಕೇಳೋ ಸಂಗತಿಗಳಾಗ್ಲಿ, ಎಲ್ಲ ಸಬ್ಜೆಕ್ಟ್ಗಳಾಗಲಿ ಮುಂಚೆ ಹೆಂಗಿತ್ತೋ ಅದನ್ನಲ್ಲೇ ಕಡಿಮೆ ಆಗ್ತಾ ಬರ್ತಾ ಇದೆ. ಇದನ್ನು ಕೂಡ ನಾನು ಬಲ್ಲೆನು ಅಂತ ಹೇಳ್ತಾರೆ. ನಮ್ಮಲ್ಲಿ ನೋಡ್ಬೇಕಾದ ಸೋದರರಲ್ಲಿ, ನಮ್ಮಲ್ಲಿ ಪ್ರೇಯರ್ ಅಂತ ಹೇಳುವಾಗ ನಮ್ಮಲ್ಲಿ ಪ್ರಾರ್ಥನೆಗಳು ಕಮ್ಮಿ ಆಗ್ತದೆ. ಅದು ಮಾತ್ರ ಅಲ್ಲ, ನಮ್ಮ ಸ್ಪಿರಿಚುವಲ್ ಲೈಫ್ ಅಂತ ಹೇಳುವಾಗ ಏನಾಗತ್ತಂತ ಕೇಳಿದ್ರೆ ಸಹೋದರರೇ, ದಿನ ನಮ್ಮಲ್ಲಿ ಇರುವ ಸಹೋದರಿ ಇದ್ದಂತ ಪ್ರೀತಿ ಕೂಡ ಏನಾಗ್ತದೆ ಅಂತ ಹೇಳಿದ್ರೆ ಕಮ್ಮಿ ಆಗ್ತದೆ. ನಾವು ಫೆಲೋಶಿಪ್ ಅಲ್ಲಿ ಅಂತ ಕೇಳಿದ್ರೆ ಒಂದು ಐಕ್ಯತೆಯಲ್ಲಿ ದಿನ ಕಮ್ಮಿ ಆಗ್ತಾ ಇದೀವಿ. ಸೊ ನಾವು ವಾರಕ್ಕೆ ಅಂತ ಹೇಳಿದ್ರೆ ಸಬ್ಜೆಕ್ಟ್ಗಳೆಲ್ಲ ಕೇಳ್ತೀವಿ, ಎಲ್ಲ ಕೇಳಿ ಅದು ಸಂತೋಷವಾಗಿ ನಾವು ನೋಡ್ತೀರಾ ಅಂತ ಕೇಳಿದ್ರೆ ಇಲ್ಲ. ಆದ್ರೆ ಏನಾಗುತ್ತೆ ಅಂತ ಕೇಳಿದ್ರೆ ಅದರಲ್ಲಿ ಸಂತೋಷವಾಗಿ ತಗೊಳ್ಳೋ ಏನೋ ಒಂದು ಸಂಪ್ರದಾಯವಾಗಿ ನಾವು ಕೇಳ್ಕೊಂಡು ಹೋಗ್ತಾ ಇದ್ದೀರಾ, ಇದು ಕೂಡ ನಾವು ನೋಡ್ಬೇಕು. ಇದಕ್ಕೆ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಒಂದು ವಾಕ್ಯ, ಗಲಾತಿಯರಿಗೆ 6ನೇ ಅಧ್ಯಾಯ 9ನೇ ವಾಕ್ಯ ಓದೋಣ. ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ, ಯಾಕಂದರೆ ಮನಗೊಂದಿದ್ದಾದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕುಯ್ಯುವೆವು. ನೋಡಿದ್ರೆ ಹಂಗಾದ್ರೆ ಒಳ್ಳೇದನ್ನು ಮಾಡೋದ್ರಲ್ಲಿ ಇರೋಣ ಅಂತ ಹೇಳ್ತೀವಿ. ಬೇಸರಕೊಳ್ಳುವ ಒಳ್ಳೇದು ಮಾಡೋದ್ರಲ್ಲಿ, ಯಾಕಂದ್ರೆ ನಾವು ಎಷ್ಟೇ ಕೂಡ ಒಳ್ಳೇದು ಮಾಡ್ತಾ ನಮಗೆ ಏನಾಗಬಾರ್ದು ಅಂತ ಹೇಳಿದ್ರೆ ಆ ಬೇಸರ ಬಂದ್ಬಿಡ್ತದೆ. ಅದಕ್ಕೆ ಒಳ್ಳೇದನ್ನ ಮಾಡೋದ್ರಲ್ಲಿ ಬೇಸರಕೊಳ್ಳಬೇಡ್ರಿ ಅಂತ ನಮಗೆ ಕೂಡ ವಿಷಯ ಹೇಳೋದಂತ ನೋಡ್ತೀವಿ. ಈಗಿರುವ ಸೋದರರೇ, ನಮಗೆ ಕೂಡ ಈ ವಿಷಯಗಳೆಲ್ಲ ಗೊತ್ತಾದ್ಮೇಲೆ ನಾವು ಏನ್ ಮಾಡ್ಬೇಕು ಅಂತ ಕೇಳಿದ್ರೆ, ಕೇಳಿದ ಸಂಗತಿಗಳ ಮೇಲೆ ನಾವು ಏನು ಮಾಡ್ಬೇಕು ಅಂತ ಹೇಳುವಾಗ ಅದನ್ನ ಲಕ್ಷ್ಯ ಕೊಟ್ಟು ನಾವು ಏನಾಗಬಾರ್ದು ಅಂತ ಕೇಳಿದ್ರೆ ಹಿಂತಿರುಗಿ ಬೀಳಬಾರ್ದು ಅಂತ. ಸರಿ, ಯಾತಕ್ಕೆಪ್ಪ ಈ ಒಂದು ವೀಕ್ನೆಸ್ ನಮ್ಮಲ್ಲಿ ಇರುತ್ತೆ? ಯಾಕೆ ಈ ಒಂದು ನಮ್ಮಲ್ಲಿ ಇರುವ ಬೇಸರ ಬರೋದಕ್ಕೆ ಮುಖ್ಯವಾದ ಕಾರಣ ಏನು ಅಂತ ಹೇಳುವಾಗ ನೋಡ್ರಿ, ನಮ್ಮಂಗೆ ಕೂಡ ಇಸ್ರೇಲ್ ಒಂದು ದೊಡ್ಡ ಒಂದು ಪಾತ್ರೆ ಅಂತ ಹೇಳುವಾಗ, ಇಸ್ರೇಲ್ ಅಲ್ಲಿ ನಮಗೆ ಕೊಟ್ಟಿದ್ದಂತ, ಅವರಲ್ಲಿ ನಡೆತಿದ್ದಂತ ಎಲ್ಲಾ ವಿಷಯಗಳು ಕೂಡ ನಮಗೆ ಬಹಳ ಒಂದು ದೃಷ್ಟಾಂಗ ಅಂತ ಹೇಳ್ಬೋದು. ಅದರಿಂದ ನಾವು ಪಾಠ ಕಲಿಯೋದು. ಅದಕ್ಕೆ ನಾವು ಏನಂತೀವಿ ಅಂತ ಕೇಳಿದ್ರೆ, ನಾವು ಪಸ್ಕ ಮಾಡ್ತೀವಿ, ಪಸ್ಕದಲ್ಲಿ ಯಾವಾಗೂ ಪಾಲ್ಕೊಳ್ತೀವಿ, ಆಮೇಲೆ ಸಭೆಗೆ ಹೋಗ್ತೀವಿ, ಇವೆಲ್ಲ ಕೂಡ ದೇವ್ರು ನಮ್ಮ ಆಯ್ಕೆ ಮಾಡಿದ್ದಾರೆ. ಆದ್ರೆ ಕೂಡ ಸಹೋದರರೇ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ನೋಡ್ರಿ ಒಂದು ವಾಕ್ಯ ಓದೋಣ. 1ನೇ ಕೊರಿಂಥ್ಯ 10ನೇ ಅಧ್ಯಾಯ 6ನೇ ವಾಕ್ಯ. 1ನೇ ಕೊರಿಂಥ್ಯರಿಗೆ 10ನೇ ಅಧ್ಯಾಯ 6ನೇ ವಾಕ್ಯ.
ನಾವು ಆಶಿಸಬಾರದೆಂಬುದಕ್ಕಾಗಿ ಈ ಸಂಗತಿಗಳು ನಮಗೆ ನಿದರ್ಶನಗಳಾಗಿವೆ. ಅವರಲ್ಲಿ ಕೆಲವರು ವಿಗ್ರಹಾರಾಧಕರಾಗಿದ್ದರು. ಜನರು ಸಾಕು ಸಾಕು ಅವಾಗೆಲ್ಲ ನೋಡ್ರಿ ನಮಗೇನಂತ ಇವೆಲ್ಲ ನಮಗೆ ಆ ದರ್ಶನವಾಗಿ ನಮಗೆ ಒಂದು ಅನುರೂಪವಾಗಿ ಏನಾಗುತ್ತೆ ಅಂತ ಕೇಳಿದ್ರೆ ನಮ್ಗೆ ಇವೆಲ್ಲ ನಮಗೆ ಇರ್ತದೆ ಅಂತ ಹೇಳ್ತಾರೆ. ಅವರು ಏನಂತೆ ಸಿಸ್ಟರ್, ಅದು 6ನೇ ವಾಕ್ಯ ಮಾತ್ರ ಹೋದ್ರಿ. ಅವರು ಕೆಟ್ಟ ವಿಷಯಗಳನ್ನು ಆಶಿಸಿದಂತೆ ನಾವು ಆಶಿಸಿದವರಾಗಿರಬಾರದೆಂಬುದಕ್ಕಾಗಿ ಈ ಸಂಗತಿಗಳು ನಮಗೆ ನಿದರ್ಶನಗಳಾಗಿವೆ. ನಿರ್ದೇಶನವಾಗಿದೆ ಎಲ್ಲ ಅವ್ರಿಗೆ ನಡೆದಿರೋ ವಿಷಯಗಳು, ಕೆಟ್ಟ ಕಾರ್ಯಗಳು ಮಾಡಿದಂತ ಅವರು ಅದೇ ತರ ನಾವು ಕೂಡ ಮಾಡಬಾರ್ದು, ಇದೆಲ್ಲ ನಿರ್ದೇಶನ ಆಗಿ ನಮಗೆ ಕೂಡ ಕೊಟ್ಟಿವೆ ಅಂತ ಹೇಳಿದ. 5ನೇ ವಾಕ್ಯ ಓದಿ ಸಿಸ್ಟರ್ ಅದರಲ್ಲೇ. ಆದರೂ ಅವರಿಗೆ ಬಹು ಮಂದಿ ವಿಷಯದಲ್ಲಿ ದೇವರು ಸಂತೋಷಿಸಲಿಲ್ಲ, ಅವರು ಅಡವಿಯಲ್ಲಿ ಸಂಹರಿಸಲ್ಪಟ್ಟರೆಂದು ಬರೆದಿದೆ ಅಷ್ಟೇ. ಹಾಗೂ ಬಹುಮಂದಿಯಲ್ಲಿ ಇರುವ ವಿಷಯದಲ್ಲಿ ದೇವರು ಸಂತೋಷ ಪಟ್ಟಿಲ್ಲ ಅಂತ ಹೇಳ್ತಾರೆ. ಆದ್ರೆ ಕೂಡ ನೋಡ್ರಿ ಅವರೆಲ್ಲ ಪಸ್ಕ ಆಚರಣೆ ಮಾಡೋದು, ಎಲ್ಲ ಈಜಿಪ್ತನ್ನ ಬಿಟ್ಟು ಬಂದು ಎಲ್ಲ ಜೊತೆಗೆ ಬಂದಿದ್ರು, ಮೋಶೆಯನ್ನ ನಡೆಸುವಾಗ ಅವ್ರು ಕೂಡ ಬಂದಿದ್ರು. ಆದ್ರೆ ಎಲ್ಲರೂ ದೇವರು ಏನ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅವ್ರ ಮೇಲೆ ದೇವ್ರ ನಂಬಿಕೆ ಇಟ್ಟಲ್ಲ. ಅವ್ರ ಮೇಲೆ ಇದ್ದಿದ್ದಂತ ಅವರು ಸಹೋದರ ಅವರು ಏನಾಡ್ತಾರೆ ಅಂತಂದ್ರೆ ಅವ್ರ ಮೇಲೆ ಬಹುಮಂದಿ ವಿಷಯದಲ್ಲಿ ದೇವರು ಸಂತೋಷಗೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆಪ್ಪ ಅಂತ ಹೇಳಿದ್ರೆ ಅವ್ರು ಮಾಡಿದಂತ ಕೆಲವು ತಪ್ಪುಗಳು. ಏನಪ್ಪ ತಪ್ಪುಗಳು? 10ನೇ ವಾಕ್ಯ ಅದರಲ್ಲಿ 10ನೇ ವಾಕ್ಯ ಹೋದ್ರೆ. ಕೆಲವರು ಗುಣಗುಟ್ಟಿ ಸಂಹಾರಕನ ಸಂಹಾರಕನ ಕೈಯಿಂದ ನಾಶವಾದರು. ನೀವು ಗುಣಗುಟ್ಟಬೇಡಿರಿ, ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿರ್ದೇಶನ ರೂಪವಾಗಿವೆ. ನೋಡಿದ್ರ ಹಾಗ ಅನೇಕರು ಗುಣಗೊಂಟಿದ್ರು, ಅದೇ ತರ ನೀವು ಗುಣಗೊಂಟು ಬೇಡ್ರಿ ಅಂತ ಕ್ಲಿಯರ್ ಆಗಿ ನಮ್ಗೆ ಹೇಳ್ತಾರೆ. ಅವ್ರು ಗುಣಗೊಂಟಿದ್ರು, ನೀವು ಆತರ ಗುಣಗೊಂಟು ಬೇಡ್ರಿ ಅಂತ ನಮಗೆ ಒಂದು ಇದೆಲ್ಲ ನಿದರ್ಶನ ಅಂತ ನಮಗೆ ಕ್ಲಿಯರ್ ಆಗಿ ಹೇಳ್ತಾರೆ. ಮೋಶೆ ಇಸ್ರೇಲ್ ಮಕ್ಕಳಂತ ಮಾಡಿದಂತ ವಿಷಯಗಳಲ್ಲಿ ನೀವು ನಿರ್ದೇಶವಾಗಿ ಬರೆದಿರುವ ವಿಷಯಗಳಲ್ಲಿ ನೀವು ಕೂಡ ಗುಣಗೊಂಟು ಬೇಡ್ರಿ ಅಂತ ಹೇಳ್ತಾರೆ. ಯಾಕಪ್ಪ ಅವರು ಗುಣಗೊಂಟಿದ್ರು? ಯಾಕೆ? ಏನ್ ಮಿಸ್ಟೇಕು? ಅವ್ರು ಮಾಡಿದಂತ ತಪ್ಪೇನು? ಅಲ್ಲಿ ನಮಗೆ ಒಂದು ಎಚ್ಚರಿಕೆಯಾಗಿ ಒಂದು ಪಾಠ ಹೇಳ್ತಾರೆ ಅಲ್ಲ. ಅವರು ಮಾಡಿದಂತ ಒಂದು 3 ತಪ್ಪು, ಬಹಳ ಮುಖ್ಯವಾದ 3 ತಪ್ಪದಿಂದ ಏನಾಯ್ತು ಅಂತ ಕೇಳಿದ್ರೆ, ಹೆಬ್ರಿಯದಲ್ಲಿ 4ನೇ ಅಧ್ಯಾಯ, ಹೆಬ್ರಿಯರಿಗೆ 4ನೇ ಅಧ್ಯಾಯ 11ನೇ ವಾಕ್ಯ ಹೋದ್ರಿ. ಆದ್ದರಿಂದ ನಾವು ಆ ವಿಶ್ರಾಂತಿಯಲ್ಲಿ ಸೇರುವುದಕ್ಕೆ ಪ್ರಯಾಸ ಪಡೋಣ. ನಮ್ಮಲ್ಲಿ ಒಬ್ಬರಾದರೂ ಅವರ ಅವಿಧತ್ವವನ್ನು ಅನುಸರಿಸುವವರಾಗಿರಬಾರದು. ನೋಡಿದ್ರೆ ನಮ್ಮಲ್ಲಿ ಒಬ್ರು ಕೂಡ ಅವರ ಒಂದು ಅವಿಧೇಯತೆಯಲ್ಲಿ ನಾವು ಅನುಸರಿಸೋರಾಗಿ ಇರಬಾರ್ದು ಅಂತ ಹೇಳ್ತಾರೆ. ಆ ವಿಶ್ರಾಂತಿಯಲ್ಲಿ ನಾವು ಸೇರ್ಬೇಕು, ಆದ್ರೆ ನಮ್ಮಲ್ಲಿ ಒಬ್ರು ಕೂಡ ಅವ್ರು ಮಾಡಿದ ಅವಿಧೇಯತೆಯಲ್ಲಿ ನಾವು ಸೇರಬಾರದು ಅಂತ ಒಂದು ಎಚ್ಚರಿಕೆಯಾಗಿ ನಾವು ನೋಡ್ತೀವಿ. ಹೆಬ್ರಿಯರಿಗೆ ಬರೆಯುವಾಗ ಈ ತರ ಬರೀತಾರೆ. ಸೋದರಿ ಇಸ್ರಾಯೇಲ್ ಮಕ್ಕಳಲ್ಲಿ ನಾವು ಮಾಡಿದಂತ ಅವರು ಬಹಳ ಮುಖ್ಯವಂತ 3 ತಪ್ಪು. ಅದಕ್ಕೆ ಅವರು ಕಾನಾನಿಗೆ ಹೋಗ್ಲಿಲ್ಲ. ಕಾನಾನಿಗೆ ಅಲ್ಲಿ ಈಜಿಪ್ತಿಂದ ಅವರು ಹೊರಟು ಬಂದ ಜನಗಳು ಎಲ್ಲಿಗೆ ಹೋಗಿಲ್ಲ ಅಂತ ಕೇಳಿದ್ರೆ ಕಾನಾನಿಗೆ ಹೋಗ್ದಿರೋ ಮುಖ್ಯವಾದ ಒಂದು ಕಾರಣ ಇದೆ. ಏನಪ್ಪಾ ಆ ಕಾರಣ ಅಂತ ಹೇಳ್ಬೇಕು, ಅದನ್ನೇ ಆ 3 ವಿಷಯವನ್ನೇ ನಾವು ನೋಡ್ತಾ ಇದ್ದೇವೆ. 3 ಮಿಸ್ಟೇಕ್ಸ್ ಆಫ್ ದಿ ಇಸ್ರಾಯೇಲ್ ಅಂತ ನಾವು ನೋಡ್ತೀವಿ. ಓಕೆ, ಆ 3 ಮಿಸ್ಟೇಕ್ಸ್ಗಳು ಏನಪ್ಪಾ ಅಂತ ಹೇಳಿದ್ರೆ, ಇವ್ರ ತಂದೆ ದೇವರು ಇವರು 430 ವರ್ಷ ಕಾಲ ಇವರು ಈಜಿಪ್ತಲ್ಲಿ ಇರುವಾಗ ಇಸ್ರಾಯೇಲ್ ಮಕ್ಕಳು ದೇವರನ್ನ ಮರೆತು ಬಿಟ್ಟು ಅವ್ರವ್ರ ಪಾಡಿಗೆ ಏನಾಗ್ತಿದ್ರು ಅಂತ ಹೇಳಿದ್ರೆ ಕಷ್ಟಪಟ್ಟು ಅಧೀನರಾಗಿ ಅವ್ರು ಇರುವ ಟೈಮಲ್ಲಿ ಅವಾಗ ಮೋಶೆಯನ್ನ ಕರೆದು ಮೋಶೆಗೆ ಹೇಳ್ತಾರೆ, ನೀನು ಹೋಗಿ ಆ ಮಕ್ಕಳಿಗೆ ಏನ್ ಹೇಳ ಅಂತ ಕೇಳಿದ್ರೆ, ಈ ಒಂದು ಪೊದೆಯಲ್ಲಿ ನಾನು ನೋಡಿದ ಬೆಂಕಿಯ ಪೊದೆಯಲ್ಲಿ ನೋಡಿದ ವಿಷಯಗಳನ್ನು ಯೆಹೋವ ನಾನು ಅವರನ್ನ ಬಿಡಿಸಿಕೊಂಡು ಎಲ್ಲಿ ಹೋಗ್ತೀನಿ ಅಂತ ಕೇಳಿದ್ರೆ ಕಾರಣ ಹೋಗ್ತೀನಿ ಅಂತ ಹೇಳಿ ಅವಾಗ ಅವ್ರು ಮೋಶೆ ಕೇಳ್ತಾರೆ, ಯಾರಂತ ಹೇಳಿ ಅಂತ. ನನ್ನ ಅಬ್ರಹಾಮಿನ ದೇವರು, ಯಾಕೋಬಿನ ದೇವರು, ಇಸಾಕಿನ ದೇವರು ಅಂತ ಹೇಳಿ ಆತನನ್ನೇ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಂತಾರೆ ಅಂತ ನೋಡ್ತೀವಿ. ಸರಿ, ಇದು ಹೋಗಿ ಹೇಳಿದ ತಕ್ಷಣ ಅವರೆಲ್ಲ ನಂಬಿ ಅವ್ರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಬಹಳ ಸಂತೋಷವಾಗಿ ಅಲ್ಲಿಂದ ಹೊರಟು ಬರ್ತಾರೆ. ಅವ್ರು ಹೊರಟು ಬರುವಾಗ ಅವರು
ಹಾಡಿದಂತ ಒಂದು ಕೆಲವು ಆ ವಿಷಯಗಳು ಸಂತೋಷವಾಗಿ ಆಡಿಕೊಂಡು ಅಲ್ಲಿ ಆಟ ಆಡಿಕೊಂಡು ಏನಾಗಿದ್ರೆ ಅಂತ ಹೇಳಿದ್ರೆ ಅಲ್ಲಿಂದ ಹೊರಟು ಬಂದ್ರು ಅಂತ ನೋಡ್ತೀವಿ. ಅದು ಕೂಡ ಓದೋಣ. ಎಲ್ಲಪ್ಪ ಅಂತ ಕೇಳಿದ್ರೆ ಅದು ವಿಮೋಚನ ಕಾಂಡದಲ್ಲಿ 15ನೇ ಅಧ್ಯಾಯ 3ನೇ ವಾಕ್ಯ. ಯೆಹೋವನು ಯುದ್ಧಶೂರನು, ಆತನ ನಾಮಧೇಯವು ಯೆಹೋವನೇ. 11ನೇ ವಾಕ್ಯ ಕೂಡ ಹಂಗೆ ಓದಿ. ಯೆಹೋವನು ದೇವರುಗಳಲ್ಲಿ ನೀನು ಸಮಾನನು ಯಾವನು? ಪರಿಶುದ್ಧತ್ವದಿಂದ ಸರ್ವೋತ್ತಮನು ಪ್ರಖ್ಯಾತ್ಯಗಳನ್ನು ಮಾಡುವುದರಿಂದ ಭಯಂಕರನು. ಅದು ನೋಡಿದ್ರೆ ಈಗ ಸಾಕು. ಈಗ ಹೇಳುವಾಗ ತಂದೆ ದೇವರು ಇವರು ಬಿಡುಗಡೆ ಮಾಡಿ ಎಲ್ಲಿಗೆ ಯಾವ ತರ ನಮ್ ತರನೇ ಅವ್ರನ್ನ ಕೂಡ ಈಜಿಪ್ಟ್ ಇಂದ ಅಂತ ಹೇಳ್ತಾರೆ ಲೋಕದಿಂದ ಅವ್ರನ್ನ ಕೂಡ ನಮ್ಮನ್ನ ಕರೆಸಿದ್ರು. ಅವರ ಕೂಡ ಈಜಿಪ್ಟಿಂದ ಅವ್ರು ನೋಡಿದಂತ ಅದ್ಭುತಗಳನ್ನ ನೋಡ್ಕೊಂಡು ಇವರು ಹೊರಗಡೆ ಬರ್ತಾರೆ. ಹೊರಗಡೆ ಬರುವಾಗ ಸಹೋದರ ಸಹೋದರಿಯರೇ ಇಲ್ಲಿಗೆ ಬಹಳ ಸಂತೋಷವಾಗಿ ಹಾಡುಗಳನ್ನ ಆಡ್ಕೊಂತಾರೆ. ಹಾಡುಗಳನ್ನ ಆಡ್ಕೊಂಡು ಅಲ್ಲಿ ಎಲ್ಲ ನಟನಗಳನ್ನ ಆಡ್ಕೊಂಡು ಎಲ್ಲ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಇವರು ಡ್ಯಾನ್ಸ್ಗಳೆಲ್ಲ ಆಡ್ಕೊಂಡು ಬರುವಾಗ ದೇವರ ಮಹಿಮೆ ಪಡಿಸಿ ದೇವನ ಸ್ತುತಿ ಸ್ತೋತ್ರವನ್ನ ತೋರಿಸಿ ಹೇಳಿ ಬರ್ತಾ ಇರ್ತಾರೆ. ಬಹಳ ಸಂತೋಷವಾಗಿರ್ತಾರೆ. ಆದ್ರೆ ಎಷ್ಟು ಕಾಲ ಆ ತರ ಇದ್ರು, ಎಷ್ಟು ಸಮಯ ಅವರು ಆ ತರ ಸಂತೋಷವಾಗಿ ಇದ್ರು ಅಂತ ಹೇಳುವಾಗ ವಾಕ್ಯ ಏನ್ ಹೇಳುತ್ತೆ ಅಂತ ಕೇಳಿದ್ರೆ ಕೀರ್ತನೆ 106 ಕೀರ್ತನೆ 8ರಿಂದ ಕೆಲವು ವಾಕ್ಯಗಳು ಓದೋಣ. 13 ತನಕ ಓದ್ರಿ. ಆದರೂ ಆತನು ತನ್ನ ಹೆಸರಿನ ನಿಮಿತ್ತವಾಗಿ ತನ್ನ ಶೌರ್ಯವನ್ನು ಪ್ರಕಟಿಸುವುದಕ್ಕಾಗಿ ಅವರನ್ನು ರಕ್ಷಿಸಿದನು. ಆತನು ಗದರಿಸಲು ಕೆಂಪು ಸಮುದ್ರವು ಒಣಗಿ ಹೋಯಿತು, ಅಡವಿಯನ್ನು ಎಂಬಂತೆ ಸಾಗರವನ್ನು ದಾಟಿಸಿದ್ದನು. ಹಗೆಗಳ ಕೈಯಿಂದ ಅವರನ್ನು ತಪ್ಪಿಸಿದ್ದನು. ಹಾಗೆ ಓದಿ ಸಿಸ್ಟರ್. ಹತ್ತು 11 ವೈರಿಗಳ ಹಸ್ತದಿಂದ ಬಿಡಿಸಿದನು. ಜಲರಾಶಿಯು ಅವರ ವಿರೋಧಗಳನ್ನು ಮುಚ್ಚಿಬಿಟ್ಟಿತು, ಒಬ್ಬನೂ ಉಳಿಯಲಿಲ್ಲ. ಆಗ ಅವರು ಅವರ ಮಾತನ್ನು ನಂಬಿ ಆತನನ್ನು ಕೀರ್ತಿಸಿದರು. 13ನೇ ವಾಕ್ಯ. ಆದರೆ ಅವರು ಬೇಗನೆ ಆತನ ಕೆಲಸಗಳನ್ನು ಮರೆತು ಆತನ ಸಂಕಲ್ಪವನ್ನು ಕಾದಿರದೆ ನೋಡಿದ್ರ. ಆದ್ರೆ ಅವರು ಬೇಗನೆ ಆತನ ಏನ್ ಮಾಡಿದ್ರು, ಕೆಲಸಗಳೆಲ್ಲ ಮರೆದು ಆತನ ಸಂಕಲ್ಪವನ್ನು ಏನ್ ಮಾಡಿದ್ರಿ ಅಂತ ಕೇಳಿದ್ರೆ ಕಾದಿರರೆ ಅಂತ ಹೇಳಿದ್ರು. ಹೇಳುವಾಗ ಸಹೋದರ ಸಹೋದರಿ ಏನಾಯ್ತು ಅಂತ ಕೇಳಿದ್ರೆ ಸ್ವಲ್ಪ ಕಾಲವೇ ಅಂತ ಹೇಳುವ ಬಹಳ ಒಂದು ಅಲ್ಪ ಸಮಯದಲ್ಲೇ ದೇವರನ್ನ ಮರೆತು ಬಿಟ್ರು ಅವರು ಅಂತ ಹೇಳ್ತಾರೆ. ದೇವರು ಇವೆಲ್ಲ ಅವ್ರಿಗೆ ಗೊತ್ತಿದ್ದು ಹೊರಗಡೆ ಬರುವಾಗ್ಲೇ ಸ್ವಲ್ಪ ಸಮಯದಲ್ಲೇ ಅವರು ಮರ್ತು ಬಿಟ್ಟು ಮತ್ತೆ ಏನ್ ಆಸೆ ಪಟ್ರು ಅವರು ಅಂತ ಕೇಳುವಾಗ ನೋಡ್ರಿ, ಅಲ್ಲಿಂದ ಬರುವಾಗ ಸಂತೋಷವಾಗಿ ಆಡ್ಕೊಂಡು ಎಲ್ಲ ಹೋಗಿ ಸೇರ್ಬೇಕು ಅಂತ ನಮ್ಮ ಹಂಗೆ ಕೂಡ ಎಲ್ಲ ಬಂದ್ರು. ನಾವು ಕೂಡ ಸತ್ಯ ಕೇಳುವಾಗ ಅಷ್ಟು ಸಂತೋಷವಾಗಿ ರಾಜ್ಯಕ್ಕೆ ಹೋಗ್ತೀವಿ, ಪರಲೋಕಕ್ಕೆ ಹೋಗ್ತೀವಿ, ಕ್ರಿಸ್ತನಲ್ಲಿ ನೋಡ್ತೀವಿ, ಅಲ್ಲೆಲ್ಲ ಹಿಂಗ ಇರ್ತದೆ, ರಾಜ್ಯದಲ್ಲಿ ಎಲ್ಲ ಹಿಂಗ ಇರ್ತದೆ ಅಂತ ನಾವು ಕೂಡ ಹೊರಟು ಬಂದಿರಿ. ಎಲ್ಲ ಬರುವಾಗ ಎಲ್ಲ ಸಂತೋಷವಾಗಿ ಬಂದಿತ್ತು. ಆದ್ರೆ ಈ ಅರ್ಧ ದಾರಿಲಿ ನಡೆಯುವ ವಿಷಯಗಳು ನೋಡ್ಬಿಟ್ರೆ ನಮಗ್ ಏನಾಗುತ್ತೆ ಅಂತ ಕೇಳಿದ್ರೆ, ಅಯ್ಯೋ ಯಾಕಪ್ಪ ನಾವು ಮತ್ತೆ ಲೋಕಕ್ಕೆ ಹೋಗ್ಬಿಡೋಣವಾ, ಮತ್ತೆ ನಾವು ಇದ್ದಿದ್ದ ಜಾಗಕ್ಕೆ ವಾಪಸ್ ಹೋಗ್ಬಿಡೋಣವಾ ಅಂತ ಮನಸ್ಸು ಇಸ್ರಾಯೇಲ್ ಮಕ್ಕಳಿಗೆ ಬಂದಿತ್ತು. ಅದೇ ತರ ಕೂಡ ನೀವು ಆಗ್ಬಾರ್ದು ಅಂತ ಹೇಳ್ತಾರೆ. ಅದೇ ತರ ನಿಮಗ್ ಕೂಡ ಆಗ್ಬಿಡ್ಬಾರ್ದು. ನೋಡ್ರಿ, ಅವರು ಗುಣಗುಂಟದಂಗೆ ನೀವು ಕೂಡ ಮಾಡ್ಬೇಡ್ರಿ. ನೋಡ್ರಿ ವಾಕ್ಯ ಏನ್ ಹೇಳ್ತಾರೆ, ಅರಣ್ಯಕಾಂಡದಲ್ಲಿ 14ನೇ ಅಧ್ಯಾಯ 1ರಿಂದ 4. ಅದನ್ನು ಕೇಳಿ ಜನಸಮೂಹದವರೆಲ್ಲರೂ ಗುಲ್ಲು ಮಾಡಿ ಬಹಳ ಕೂಗಿಕೊಂಡರು. ಆ ರಾತ್ರಿಯೆಲ್ಲ ಜನರು ಅಳುತ್ತಿದ್ದರು. ಇಸ್ರಾಯೇಲರೆಲ್ಲರೂ ಮೋಶೆ ಆರೋನರಿಗೆ ವಿರೋಧವಾಗಿ ಗುಣಗುಟ್ಟಿ, ನಾವು ಐಗುಪ್ತ ದೇಶದಲ್ಲಿಯೇ ಸತ್ತಿದ್ದರೆ ಎಷ್ಟೋ ಮೇಲಾಗಿತ್ತು, ಈ ಅರಣ್ಯದಲ್ಲಿಯಾದರೂ ಸತ್ತಿದ್ದರೆ ಮೇಲಾಗಿತ್ತು.
ಯೆಹೋವನು ನಮ್ಮನ್ನು ಯಾಕೆ ಕತ್ತಿಯ ಬಾಯಿಂದ ಸಾಯಿಸುವುದಕ್ಕೆ ಈ ದೇಶಕ್ಕೆ ಬರಮಾಡುತ್ತಾನೆ? ನಮ್ಮ ಹೆಂಡರು ಮಕ್ಕಳು ಪರರ ಪಾಲಾಗುವರಲ್ಲ. ನಾವು ಐಗುಪ್ತ ದೇಶಕ್ಕೆ ತಿರುಗಿ ಹೋಗುವುದು ಒಳ್ಳೆಯದಲ್ಲವೇ ಎಂದು ಹೇಳಿಕೊಳ್ಳುತ್ತಾ ಒಬ್ಬರ ಸಂಗಡಲೊಬ್ಬರು ನಾವು ನಾಯಕನನ್ನು ನೇಮಿಸಿಕೊಂಡು ಐಗುಪ್ತ ದೇಶಕ್ಕೆ ತಿರುಗಿ ಹೋಗೋಣ ಎಂದು ಮಾತಾಡಿಕೊಳ್ಳುತ್ತಿದ್ದರು. ನೋಡಿದ್ರೆ ಸಹೋದರ, ಹೀಗಿರುವಾಗ ಇವರು ಏನ್ ಮಾಡಿದ್ರು ಅಂತ ಕೇಳಿದ್ರೆ, ರಾತ್ರಿ ಎಲ್ಲ ಜನರು ಅಳುತ್ತಾನೆ ಇದ್ರಂತೆ. ಏನಕ್ಕಪ್ಪ ಅಂತ ಕೇಳಿದ್ರೆ, ಇವರು ಮೋಶೆಯನ ಆರೋನನ್ನ ನೋಡಿ ನಿಮ್ಮಿಂದಾನೇ ನಾವು ಬಂದಿದ್ದಂತ. ಇವಾಗ ನಾವು ನೋಡ್ತೀವಿ, ಯಾರ ಕ್ಲಾಸ್ ಎತ್ತಿದ್ರು, ಯಾರು ನಮಗೆ ಹೇಳ್ಕೊಟ್ರು, ಯಾರು ನಮ್ಮನ್ನ ಬೇರೆ ತರ್ಸಾರ, ಅವ್ರನ್ನ ನೋಡಿ ನಾವು ಏನ್ ಹೇಳ್ತೀವಿ ಅಂತ ಕೇಳಿದ್ರೆ, ಅಯ್ಯೋಯಪ್ಪ ಈ ಕ್ಲಾಸ್ ಕೇಳ್ಬಿಟ್ಟು ನಾನೇನ್ ಮಾಡಿದ್ದು ಇವರು ಹಂಗಂತ ಬಂದೆ, ಈಗ ನಾನು ಏನಾಗ್ತಾ ಇಲ್ಲ ಅಂತ ಕೇಳಿದ್ರೆ ಇಲ್ಲಿ ಇರಕ್ಕಾಗಲ್ಲ, ನಾವು ವಾಪಸ್ ಹೋಗೋದೇ ಬೆಟ್ರು ಅಂತ ಯಾರು ಮೋಶೆನ ಹಿಂಬಾಲಿಸ್ಕೊಂಡು ಆರನ್ನ ನೋಡಿಕೊಂಡು ಬಂದಿದ್ದಂತ ಈ ಮಕ್ಕಳು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಬೇಡ ಬೇಡ, ನಾವು ಏನ್ ಮಾಡೋಣ, ನಾವೊಂದು ಲೀಡರ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಒಂದು ಲೀಡರ್ನ ರೆಡಿ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಇವ್ರು ಕೂಡ ಸಹೋದರ ಪ್ಲಾನ್ ಮಾಡ್ತಾರೆ ಅಲ್ವಾ. ನೋಡಿ ಅಳುತ್ತವ್ರೆ, ಯಾಕಪ್ಪ ನಾನು ಈ ಕತ್ತಿಯಿಂದ ನಮ್ಗೆ ತಂದೆ ದೇವ್ರು ಇಟ್ಟಿದ್ದಂತ ವಿಷಯದಲ್ಲಿ ಇದರಲ್ಲಿ ನಾನು ಸಾಯ್ಬೇಕಾ ಅಲ್ವಾ, ನೀವು ಅಲ್ಲಿಗೆ ನರಕ ಅಂತ ಇತ್ತು, ಇವಾಗ ಎರಡನೇ ಮರಣ ಅಂತ ಹೇಳ್ಕೊಂಡು ನಾವು ಏನಕ್ಕೆ ಇದರಲ್ಲಿ ಸಾಯ್ಬೇಕು, ಬೆಟ್ರು ನಾವು ಅದ್ರಲ್ಲಿ ಇದ್ಬಿಟ್ಟಿದ್ರೆ ಚೆನ್ನಾಗಿತ್ತು ಅಂತ ನಾವು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ನಾವು ಕೂಡ ಈ ತರ ಯೋಚನೆ ಮಾಡೋದು ಉಂಟು ಅಂತ ಹೇಳ್ತಾರೆ. ಯಾಕಂತ ಕೇಳಿದ್ರೆ ದೇವರ ಯೋಜನೆಯಲ್ಲಿ ಸಹೋದರಿಯರೇ ನೋಡ್ರಿ, ನಮಗೆ ಬಹಳ ಅದನ್ನ ಶುರು ಮಾಡುವಾಗ ಬಹಳ ಸಂತೋಷವಾಗಿತ್ತು. ಆದ್ರೆ ಹೋಗ್ತಾ 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 ಈ ಒಂದು ದಾರಿ ನಾವು ನಡೆಯುವ ಈ ಪ್ರಯಾಣ ನಮಗೆ ಏನ ಆಗ್ಬಾರ್ದು ಅಂತ ಕೇಳಿದ್ರೆ, ಬಹಳ ಒಂದು ಕಷ್ಟ ಹಿಂಸದಲ್ಲಿ ಏನಾಗ್ತು, ಅಯ್ಯೋ ಯಾವಾಗ ಹಿಂತಿರುಗಿ ಹೋಗೋಣ, ಹಿಂಗ್ ಜಾರ್ಬಿಡೋಣ ಅಂತ ಮನಸ್ಸು ಮಾತ್ರ ನಮ್ಮಲ್ಲಿ ಬರಬಾರ್ದು ಅಂತ. ಸಹೋದರಿ, ಇದು ನಾವು ಸರಿಗೆ ನೋಡ್ಕೊಬೇಕು. ಯಾಕಂತ ಕೇಳಿದ್ರೆ ನಮಗೆ ಈ ಮನಸ್ಸು ಬಂದ್ಬಿಡ್ತದೆ. ಎಲ್ಲರಿಗೂ ಏನಾಗ್ತದೆ, ಬರುವಾಗ ಎಲ್ಲ ಉತ್ಸಾಹದಲ್ಲಿ ಬರ್ತೀವಿ ನಾವು. ನೋಡ್ರಿ, ಇಸ್ರೇಲ್ ಮಕ್ಕಳು ಅದೇ ಹೇಳಿದ್ದು. ಅದಕ್ಕೆ ನನ್ನ ವಾಕ್ಯ 1 ಕೊರಿಂಥಿ 10ನೇ ಅಧ್ಯಾಯದಲ್ಲಿ ನನ್ನ ವಾಕ್ಯ ಹೇಳಿದಂತ ವಿಷಯ ಏನಂತ ಕೇಳಿದ್ರೆ, ಅವರು ಮಾಡಿದಂತ ತಪ್ಪು ನೀವು ಮಾಡಬೇಡ್ರಿ. ಅವರು ವಿಶ್ರಾಂತಿಗೆ ಅವಿದ್ಯದಿಂದ ಅವ್ರ ವಿಶ್ರಾಂತಿ ಅಲ್ಲಿಗೆ ಬಂದಿಲ್ಲ, ಆದ್ರಿಂದ ನೀವು ಆ ತಪ್ಪನ್ನ ಮಾಡಬೇಡ್ರಿ ಅಂತ ಹೇಳಿ ಎಚ್ಚರಿಕೆಯಾಗಿ ಈ ವಾಕ್ಯಗಳು ಹೇಳ್ತಾರೆ. ಅವ್ರು ಮಾಡಿದಂತ ವಿಷಯ, ನಾವು ಕೂಡ ಈ ಒಂದು ಅಡವಿ ಪ್ರಯಾಣದಲ್ಲೇ ಇದ್ದೀವಿ. ನಾವು ಈ ಅಡವಿ ಪ್ರಯಾಣದಲ್ಲಿ ನಾವು ಕೂಡ ಏನ್ ಮಾಡ್ತಿದ್ದೀವಿ, ಈ ಗಾಸ್ಪಲ್ ಏಜ್, ಈ ಸುವಾರ್ತೆ ಕಾಲ ನಮಗೆ, ನಾವು ಕಾನಾನ್ ಸೇರೋ ಗಂಟ ನಾವು ಈ ಪ್ರಯಾಣದಲ್ಲೇ ಇರ್ತೀವಿ. ಈ ಪ್ರಯಾಣದಲ್ಲಿ ಏನೆಲ್ಲ ಅವ್ರಿಗೆ ನಡೀತೋ ಅದೇ ಕೂಡ ನಮಗೆ ನಡೀತಾ ಇದೆ. ಈಗ ನೋಡ್ರಿ, ನಾವು ಬಂದಿದ ತಕ್ಷಣ ನಾವು ಇವಾಗ ಏನ್ ಮಾಡ್ತೀವಿ, ಏನೋ ಬಂದ್ಬಿಟ್ಟಿದೀವಿ ಅಂತ ಹೇಳಿ ನಾವು ಓಡಬಾರ್ದು. ನಮ್ಮ ಯೋಜನೆಯನ್ನ ದೇವರ ಯೋಜನೆಯನ್ನ ನಾವು ಅರ್ಥ ಮಾಡ್ಕೊಬೇಕು. ಅಯ್ಯೋ ಇದು ಸಿಕ್ಕಿಲ್ಲ, ಅದು ನೋಡಿ, ಏನೋ ಒಂದು ಸಿಗ್ತದೆ ಅಂತ ನಾವು ಬರುವಾಗ ನಾವು ಏನಾಗುತ್ತೆ ಅಂತ ಕೇಳಿದ್ರೆ, ಅದನ್ನ ನಮಗೆ ಸಿಗಲ್ಲ ಅಂತ ಹೇಳುವಾಗ ನಾವು ಆಟೋಮೆಟಿಕ್ ಆಗಿ ಏನ್ ಮಾಡ್ತೀವಿ ಅಂತ ಕೇಳಿದ್ರೆ, ಈ ಲೋಕಕ್ಕೆ ತಿರುಗಬೇಕಾಗಿರುವ ಒಂದು ಅವಶ್ಯಕತೆ ಬಂದ್ಬಿಡ್ತದೆ. ಮತ್ತೆ ನಾವು ನೋಡ್ರಿ, ಆತ್ಮೀಯದಲ್ಲಿ ನಾವು ಹುಟ್ಟಿ ಮತ್ತೆ ಮಾಂಸಕ್ಕೆ ಹೋಗೋದು ಒಳ್ಳೇದ ಅಂತ ಅಪೊಸ್ತಲ ಪೌಲ್ ಕೇಳ್ದಂಗೆ ನಾವು ಮಾಡಬಾರ್ದಂತ ಕೇಳಿದ್ರೆ, ವಾಕ್ಯ ನೋಡ್ರಿ, ಅವ್ರು ಏನ್ ಹೇಳ್ತಾರೆ, ಗಲಾತಿಯರಿಗೆ 3ನೇ ಅಧ್ಯಾಯ 3-4 ವಾಕ್ಯ ಓದೋಣ. ಇಷ್ಟು ಬುದ್ಧಿ ಇಲ್ಲದವರಾಗಿದ್ದೀರಾ, ದೇವರಾತ್ಮಾನುಸಾರವಾಗಿ ಪ್ರಾರಂಭಿಸಿ ಈಗ ಬಹಿರಾಚಾರಗಳಿಂದ ಸಿದ್ಧಿಗೆ ಬರಬೇಕೆಂದಿದ್ದೀರಾ. ನೀವು ಅಷ್ಟು ಬಾಧೆಗಳನ್ನು ಅನುಭವಿಸಿದ್ದು ವ್ಯರ್ಥವೇ ಎಂದು ಹೇಳಬೇಕೇನು? ದೇವರು ತನ್ನ ಆತ್ಮನನ್ನು ನಿಮಗೆ ಹೇರಳವಾಗಿ ಕೊಟ್ಟು ನಿಮ್ಮಲ್ಲಿ ಮಹತ್ಕಾರ್ಯಗಳನ್ನು ನಡೆಸುತ್ತಾ ಬಂದದ್ದು ಯಾತರಿಂದಾಯಿತು? ನೀವು ನೇಮನಿಷ್ಠೆಗಳನ್ನು ಅನುಸರಿಸಿದ್ದೀರಿಂದಲೋ? ಸಾಕು. ಏನ್ ಹೇಳ್ತಾರೆ ಕೇಳಿದ್ರೆ, ಸಹೋದರಿ, ನಮಗೆ ದೇವರ ಆತ್ಮದಿಂದ ನಾವು ಪ್ರಾರಂಭ ಮಾಡಿದ ನಾವು ಇವಾಗ ನೀವು ಏನ್ ಹೇಳ್ತಾರೆ, ಇಷ್ಟು ಬುದ್ಧಿ ಇಲ್ಲದವರಾಗಿದ್ದೀರಾ ನೀವು ಅಂತ ಹೇಳ್ತಾರೆ. ವಾಕ್ಯ ನೋಡ್ರಿ, ಅಲ್ಲಿ ವಾಕ್ಯ ಪ್ರಾರಂಭ ಮಾಡುವಾಗ ಇಷ್ಟು ಬುದ್ಧಿ ಇಲ್ಲವರಾಗಿದ್ದೀರಾ ನೀವು ಸ್ಟಾರ್ಟ್ ಮಾಡುವಾಗ ದೇವರ ಒಂದು ಆತ್ಮದಿಂದ ನೀವು ಆರಂಭಿಸ್ತಿದ್ದ ನಾವು ಮತ್ತೆ ಈ ಶರೀರ ಪ್ರಕಾರ ನಾವು ಏನ್ ಮಾಡ್ತೀವಿ ಅಂತ ಕೇಳಿದ್ರೆ ಮತ್ತೆ ಅದಕ್ಕೆ ಇಳಿತೀವಾ?
ಈ ನೀವು ಮಾಡಿದ ಪ್ರಯಾಸ ಎಷ್ಟು, ನಿಮ್ಮ ಸ್ಯಾಕ್ರಿಫೈಸ್ ಅಂತಾರೆ, ಎಷ್ಟೆಲ್ಲ ನೀವು ಖರ್ಚು ಮಾಡಿದ್ರಿ, ಎಷ್ಟೆಲ್ಲ ನೀವು ಇದಕ್ಕೆ ನಿನ್ನ ಪ್ರಾಣವನ್ನು ಕೊಡಕ್ಕೆ ಸಿದ್ಧರಾಗಿದ್ರಿ, ಎಷ್ಟೋ ಜನವನ್ನು ನಿಮ್ಮ ಸ್ವಂತ ಜನವನ್ನು ಬಿಟ್ಟು ಬಂದು ಎಷ್ಟೆಲ್ಲ ಅದಕ್ಕೆ ನೀವು ಪ್ರಯಾಸ ಪಟ್ಟಿದ್ದೀರಿ, ಅದೆಲ್ಲ ವ್ಯರ್ಥವಾ ಅಂತ ಹೇಳ್ತಾರೆ ಅಲ್ವಾ. ಸಹೋದರ ಸಹೋದರಿ ಆಗಿರುವಾಗ ನಾವು ಅವರು ಮಾಡಿದಂತ ಕೆಲಸಗಳು ನಾವು ಮಾಡಬಾರ್ದು. ಇದಕ್ಕೆ ಒಂದು ಎಚ್ಚರಿಕೆಯಾಗಿ ಇಸ್ರೇಲ್ ಮಕ್ಕಳಿಗೆ ತಂದೆಯ ದೇವರು ಕೊಟ್ಟಿದ್ದಂತ ಒಂದು ವಿಷಯ ನಮಗ್ ಕೂಡ ಇದೇ ಸೇಮ್ ಆಗಿರುವಾಗ. ಸಹೋದರ ಸಹೋದರರೇ, ನಾನು ಹೇಳಿದಂಗೆ ಇಸ್ರೇಲ್ ಜನಗಳು ಮಾಡಿದಂತ ಮೂರು ಮಿಸ್ಟೇಕ್ಗಳು ಅಂದ್ರೆ ತಪ್ಪು ಅಂತ ಹೇಳೋದು. ಪಾಪ ಅಲ್ಲ, ತಪ್ಪುಗಳು. ಪಾಪ ಅಂದ್ರೆ ಬೇರೆ, ಪಾಪ ಎಷ್ಟೋ ಮಾಡಿರ್ತಾರೆ. ಇಸ್ರೇಲ್ ಮಕ್ಕಳುಗಳು ಮಾಡಿದಂತ ತಪ್ಪುಗಳು ಹೇಳ್ತಾ ಇದ್ದೀನಿ. ಆ ತಪ್ಪುಗಳಲ್ಲಿ ನಾವು ಸ್ವಲ್ಪ ಅದರಲ್ಲಿ ಗಮನ ಕೊಟ್ಟಿದ್ರೆ ನಾವು ಕೂಡ ಏನ್ ಮಾಡ್ಬೋದು ಅಂತ ಕೇಳಿದ್ರೆ, ಸಹೋದರರೇ, ಆ ವಿಶ್ರಾಂತಿಯಲ್ಲಿ ಹೋಗೋದಿಕ್ಕೆ ಅದು ನಮಗೆ ಹೆಲ್ಪ್ ಆಗ್ತದೆ, ಬಹಳ ಮುಖ್ಯದ್ದು. ಆಗಿರುವಾಗ ಏನಪ್ಪಾ ಆಯ್ತು, ಮೊದಲನೇದು ತಪ್ಪು ಚಿಕ್ಕದಾಗಿ ಕೂಡ ನಾವು ನೋಡೋಣ. ಏನಂತ ಕೇಳಿದ್ರೆ, ಮೊದಲನೇದು ತಪ್ಪು ಅವ್ರು ಮಾಡಿದಂತ ಒಂದು ವಿಷಯ ಏನಪ್ಪಾ ಅಂತ ಕೇಳಿದ್ರೆ, ತಂದೆ ದೇವರು ಅವ್ರನ್ನ ಕರೆಸಿದ್ರು. ಎಲ್ಲಿಗೆ ಅಂತ ಕೇಳಿದ್ರೆ, ಅವ್ರನ್ನ ಒಂದು ವಾಗ್ದಾನ ಕೊಟ್ಟು, ಎಲ್ಲಿಂದ ಕರೆಸಿದ್ದು ಅಂತ ಹೇಳಿದ್ರೆ ಈಜಿಪ್ತಿಂದ ಕಾನಾನಿಗೆ ಅವರು ಒಂದು ಕರೆಯನ್ನ ಕೊಟ್ಟಿದ್ರು ಅಂತ ನೋಡ್ತೀವಿ. ಒಂದು ವಾಕ್ಯ ಓದೋಣ. ಎಲ್ಲಿಗಪ್ಪ ಅಂತ ಕೇಳಿದ್ರೆ, ವಿಮೋಚನ ಕಾಂಡದಲ್ಲಿ 14ನೇ ಅಧ್ಯಾಯ 11ನೇ ವಾಕ್ಯ. ಅವರು ಮೋಶೆಗೆ, ಐಗುಪ್ತ ದೇಶದಲ್ಲಿ ಸಮಾಧಿಗಳಿಲ್ಲವಾದ್ದರಿಂದ ಅರಣ್ಯದಲ್ಲಿ ಸಾಯಲಿ ಎಂಬುದಾಗಿ ನಮ್ಮನ್ನು ಇಲ್ಲಿಗೆ ಕರ್ಕೊಂಡು ಬಂದಿಯೇನು? ಯಾಕೆ ನಮಗೆ ಸಾಕು. ಯಾವಾಗ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಯಾಕೆ ನೀವು ನಮ್ಮನ್ನ ಇದೇ ತರ ಅವ್ರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಯಾಕೆ ನಾವು ಸಮಾಧಿ ಇಲ್ಲ ಅಂತ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ರ ಅಂತ ಹೇಳಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಇವರು ಯಾರು ನಮ್ಮ ಇಸ್ರೇಲ್ ಮಕ್ಕಳು ಇಲ್ಲಿ ಕೇಳೋದಂತ ನೋಡ್ತೀವಿ. ಏನಕ್ಕಂತ ಕೇಳಿದ್ರೆ, ಸಹೋದರ ಸಹೋದರಿಯರೇ, ತಂದೆ ದೇವರು ಅವರಿಗೆ ಒಂದು ಪ್ರಮಾಣವನ್ನು ಕೊಟ್ಟು ಏನಂತ ಕೇಳಿದ್ರೆ, ನೀವು ನಿಮ್ಮ ಈ ಜಾಗವನ್ನು ಬಿಟ್ಟು ಆ ವಾಗ್ದಾನ ದೇವರ ಕರೆಯನ್ನು ಸ್ವೀಕರಿಸಿಕೊಂಡು ನೀನು ಬರಬೇಕಾಗಿರುವ ಕಾನಾನಿಗೆ ನೀನು ಬರಬೇಕಾದ್ರೆ, ಆ ಕಾನಾನು ಯಾವ ತರ ಇರುತ್ತದೆ ಅಂತ ಕೇಳಿದ್ರೆ, ಆ ಕಾನಾನು ಹಾಲು ಜೇನು ಇರುವ ಒಂದು ಕಾನಾನ ದೇಶವನ್ನು ಏನು ಕೊಡ್ತೀನಿ ಅಂತ ಕೇಳಿದ್ರೆ, ಇವರಿಗೆ ನಾನು ಕೊಡ್ತೀನಿ ಅಂತ ಅವರೊಂದು ಪ್ರಮಾಣವನ್ನು ಕೊಡ್ತಾರೆ ಅಲ್ವಾ. ಇಲ್ಲಿ ನೋಡ್ಬೇಕಾದ್ರೆ ಇಲ್ಲಿಗೆ ಅವರು ಸಹೋದರ 14 ಒಂದು ನಿಮಿಷ. ಓಕೆ, ಸೊ ಇಲ್ಲಿಗೆ ನೋಡ್ಬೇಕಾದ್ರೆ ಏನ್ ನಡೀತು ಅಂತ ಕೇಳಿದ್ರೆ, ಸಹೋದರ ಸಹೋದರಿಯರೇ, ತಂದೆ ದೇವರನ್ನ ಕರ್ಸಿದ್ರು. ಅವ್ರನ್ನ ಕರ್ಸ್ಬಿಟ್ಟು ಅವರಿಗೆ ಏನ್ ಮಾಡಿದ್ರು ಕೇಳಿದ್ರೆ, ತಂದೆ ದೇವರು ಅವರಿಗೆ ಒಂದು ವಾಗ್ದಾನವನ್ನು ಕೊಟ್ರು. ಎಲ್ಲಿಗೆ? ಕಾನಾನಿಗೆ ನೀನು ಸೇರಿದ ಮೇಲೆ ನಿನಗೆ ಏನು ಕೊಡ್ತೀನಿ ಅಂತ ಕೇಳಿದ್ರೆ, ಅಲ್ಲಿ ಹಾಲು ಜೇನು ಓಡುವ, ಅಲ್ಲಿ ಎಲ್ಲಾ ಸೌಕರ್ಯವನ್ನು ನಿಮಗೆ ಏರ್ಪಡಿಸಿ ಕೊಡ್ತೀನಿ ಬಾ ಅಂತ ಹೇಳುವಾಗ, ಈ ಜನರಿಗೆ ತಂದೆ ದೇವರು ಯಾವ್ದು ಒಂದು ಪ್ರಾಮಿಸ್ ಮಾಡ್ಲಿಲ್ಲ ಅಂತ ಕೇಳಿದ್ರೆ, ನೀನು ಅರಣ್ಯದಲ್ಲಿ ಬರುವಾಗ ನಿನಗೆ ಎಲ್ಲಾ ಸೌಕರ್ಯವನ್ನು ಕೊಡ್ತೀನಿ ಅಂತ ಎಲ್ಲಿ ಕೂಡ ಅವ್ರ ವಾಗ್ದಾನ ಅವರಿಗೆ ಕೊಟ್ಟಿಲ್ಲ. ಅವ್ರು ಏನ್ ಹೇಳಿದ್ರು, ಅವರಿಗೆ ಅವ್ರು ಹಾಕಿರುವ ಬಟ್ಟೆ, ಅವ್ರು ಹಾಕಿರುವ ಚಪ್ಪಲಿಗಳು ಏನಾಗಿತ್ತು ಅಂತ ಕೇಳಿದ್ರೆ, ಒಂದೇ ಬಟ್ಟೆ ಒಂದೇ ಚಪ್ಪಲಿಗಳಲ್ಲಿ ಇತ್ತಂತೆ. ದೇವ್ರು ಅದನ್ನ ಯಾವ ತರ ನೋಡ್ಕೊಂಡ್ಬಿಟ್ಟಿದ್ರು ಅಂತ ಕೇಳಿದ್ರೆ, ಆ ಚಪ್ಪಲಿ ಏನಾಗ್ಲಿಲ್ಲ ರೀ, ಅದು ಸ್ವಲ್ಪ ಕೂಡ ಸೋತು ಹೋಗಿಲ್ಲ. ಅದೇ ತರ ಅವ್ರು ಹಾಕಿದಂತ ಬಟ್ಟೆಗಳು ನೋಡ್ಬೇಕಾದ್ರೆ, ಅವ್ರು ಹೆಂಗ್ ಹಾಕಿದ್ರು ಅದೇ ತರ ಇತ್ತು. ಯೋಚನೆ ಮಾಡಿ ನೋಡ್ರಿ. ಹಾಗಾದ್ರೆ ತಂದೆ ದೇವರು ಅವರು ವಾಗ್ದಾನ ಕೊಟ್ಟಿದ್ದು ಏನು ಅಂತ ಕೇಳಿದ್ರೆ, ನೀವು ಕಾನಾನಿಗೆ ಬಂದ ಮೇಲೆ ನಾನು ಹೇಳುವ ಆ ಒಂದು ಹಾಲು ಜೇನು ಓಡುವ ಇರುವ ಒಂದು ಜಾಗವನ್ನು, ಆ ಸ್ಥಳವನಿಗೆ ನಾನು ಕೊಡ್ತೀನಿ ಅಂತ ಕೇಳಿದ್ರು. ಆದ್ರೆ ಈ ಮಕ್ಕಳು ನೋಡಿದಂತೆ ಏನಂತ ಕೇಳಿದ್ರೆ ಅಲ್ವಾ, ಅವರು ದೇವರಿಗೆ ಏನ್ ಮಾಡಿದ್ರು ಅಂತ ಕೇಳಿದ್ರೆ, ಒಂದು ವಾಕ್ಯ ನೋಡ್ರಿ. ಅವ್ರು ಹೇಳ್ತಾರೆ, ನಂಬರ್ ಅರಣ್ಯಕಾಂಡದಲ್ಲಿ 11ನೇ ಅಧ್ಯಾಯ 5-6. ಐಗುಪ್ತ ದೇಶದಲ್ಲಿ ನಾವು ಬಿಟ್ಟಿಯಾಗಿ ತಿನ್ನುತ್ತಿದ್ದ ಮೀನು, ಸವತೆಕಾಯಿ, ಕರ್ಬೂಜ, ಉಳ್ಳಾಗೆಡ್ಡೆ, ನೀರುಳ್ಳಿ, ಬೆಳ್ಳುಳ್ಳಿ ಇವು ನೆನಪಿಗೆ ಬರುತ್ತವಲ್ಲ. ಇಲ್ಲಿಯಾದರೂ ನಮ್ಮ ಜೀವ ಬತ್ತಿ ಹೋಯಿತು. ಈ ಮನ್ನವೇ ಹೊರತು
ನಮಗೆ ಇನ್ನೇನೂ ಸಿಕ್ಕಲಿಲ್ಲ ಅಂದುಕೊಳ್ಳುತ್ತಿದ್ದರು. ಹಾಗಾದ್ರೆ ದೇವರು ಅವರಿಗೆ ಪ್ರಾಮಿಸ್ ಮಾಡಿದ್ದು ಏನೋ, ಅವರಿಗೆ ವಾಗ್ದಾನ ಕೊಟ್ಟಿದ್ದೇನೋ ಅಂತ ಹೇಳಿದ್ರೆ ಮನ್ನಾ. ಏನಂತ ಹೇಳಿದ್ರೆ, ನಿನಗೆ ಏನೇ ಕೂಡ ಅವ್ರು ಎಲ್ಲ ಅವ್ರ ಕೈಯಲ್ಲಿ ಚಿನ್ನ ಇತ್ತು, ಬೆಳ್ಳಿ ಇತ್ತು, ಎಲ್ಲ ಇತ್ತು. ಆದ್ರೆ ಅವ್ರು ಏನ್ ಮಾಡಕ್ ಆಗ್ತಿಲ್ಲ ಅಂತ ಕೇಳಿದ್ರೆ, ಅವರಾಗಿ ಅವರೇ ಆ ಅಡಿಗೆ ಮಾಡಕ್ ಕೂಡ ಸಾಧ್ಯವಿಲ್ಲ. ಅವರಾಗಿ ಅವ್ರು ಏನ್ ಮಾಡಕ್ಕಾಗಿಲ್ಲ ಅಂತ ಕೇಳಿದ್ರೆ, ಒಂದು ಹೋಟ್ಲ್ ಯಾವ್ದೋ ಒಂದು ತಿನ್ನ ಕೂಡ ಅವ್ರಿಗೆ ಏನಾಗ್ಲಿಲ್ಲ ಅಂತ ಕೇಳಿದ್ರೆ ಸಾಧ್ಯ ಇಲ್ಲ. ದೇವ್ರೇ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಮನ್ನವನ್ನು ಕೊಟ್ಟ ಮೇಲೆನೇ ಅದನ್ನ ಅಡಿಗೆ ಮಾಡಿ ಅವರು ತಿನ್ನಬೇಕಾಗುತ್ತೆ. ಹಾಗಿರುವಾಗ ಈ ಮನ್ನವನ್ನ ಬಿಟ್ಟು ಬೇರೆ ಯಾವುದನ್ನು ಏನ್ ಮಾಡ್ಲಿಲ್ಲ, ಇವ್ರು ಕೊಟ್ಟಿಲ್ವಾ ಅಂತ ಹೇಳಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಇವ್ರು ಗುಣಗುಟ್ಟಕ್ಕೆ ಸ್ಟಾರ್ಟ್ ಆಗ್ತಾರೆ. ಅದೇ ತರ ನಮಗೆ ಸಹೋದರ ಸಹೋದರಿದ್ರೆ, ತಂದೆ ದೇವರು ನಮಗೆ ಕೊಟ್ಟಿದ್ದಂತ ವಾಗ್ದಾನ ಏನು ಅಂತ ಹೇಳಿದ್ರೆ, ಈ ಅರಣ್ಯದಲ್ಲಿ ನಾವು ಪ್ರಯಾಣ ಮಾಡುವ ಈ ಅರಣ್ಯದಲ್ಲಿ ನಮಗೆ ವಾಗ್ದಾನ ಏನು ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ, ನಿಮ್ಮ ತಂದೆ ಅವರು ಮೊಟ್ಟೆ ಕೇಳಿದ್ರೆ ಕಲ್ಲನ್ನ ಕೊಡ್ತಾರ, ನೀನು ಮೀನು ಕೇಳಿದ್ರೆ ಹಾವನ್ನ ಕೊಡ್ತಾರ. ಆಗಿರುವಾಗ ಪರಲೋಕದಲ್ಲಿ ಇರುವ ತಂದೆಯು ನಿಮಗೆ ಎಷ್ಟರೂ ಪವಿತ್ರಾತ್ಮ ಕೊಡೋದು ನಿಶ್ಚಯ ಅಲ್ವಾ ಅಂತ ಹೇಳ್ತಾರೆ. ಆಗಿರುವಾಗ ದೇವರು ನಮಗೆ ಕೊಡಬೇಕಾಗಿರುವ ವಿಷಯ ಏನಂತ ಕೇಳಿದ್ರೆ ಪವಿತ್ರಾತ್ಮ. ಅಂದ್ರೆ ದೇವರ ವಾಕ್ಯವೇ ನಮಗೆ ಬೇಕಾಗಿರುವ ಈ ಒಂದು ಜರ್ನಿ ಅಂತ ಕೇಳಿದ್ರೆ, ಈ ಪ್ರಯಾಣದಲ್ಲಿ ನಮಗ್ ಬೇಕಾಗಿರೋದು ಏನಂತ ಕೇಳಿದ್ರೆ ನಮಗೆ ಬರೀ ಮನ್ನಾ ಅಂದ್ರೆ ದೇವರ ವಾಕ್ಯವೇ ಅಲ್ವಾ. ಅದೇ ತರ ಇಸ್ರೇಲ್ ಮಕ್ಕಳು ಕೂಡ ದೇವರ ಏನು ಮನ್ನವನ್ನು ಕೊಟ್ಟಿದ್ರು. ಆ ಮನ್ನವನ್ನು ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಕೂಡ ನೋಡ್ರಿ ದಿನ 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 ನಮಗೆ ಬೇರೆ ಏನಿಲ್ಲ, ದೇವ್ರ ವಾಕ್ಯವೇ ನಮಗೆ, ಅದಕ್ಕೆ ದೇವ್ರ ವಾಕ್ಯವೇ ನಮಗೆ ಆಹಾರ ಅಂತ ಹೇಳಿ ನಾವು ತಿನ್ಕೊಂಡು ಹೋಗುವ ಜನರು ಎಷ್ಟಿದ್ದಾರೆ ನಮ್ಮಲ್ಲಿ. ನಾವ್ ಏನ್ ಮಾಡ್ತೀವಿ ಅಂತ ಕೇಳಿದ್ರೆ, ಸ್ವಲ್ಪ ಗುಣಗುಟ್ಟಕ್ಕೆ ಸ್ಟಾರ್ಟ್ ಆಗ್ಬಿಟ್ರೆ ಸಹೋದರ ಸಹೋದರರೇ, ಇಲ್ಲಿಗೆ ಏನಾಗತ್ತೆ ಅಂತ ಕೇಳಿದ್ರೆ ನಮ್ಮ ಕಂಡೀಷನ್ ಬೇರೆ ತರ ಆಗ್ಬಿಡ್ತದೆ. ಇಸ್ರೇಲ್ ಮಕ್ಕಳು ಹೆಂಗೆ ಗುಣಗುಂಟಿದಾರೋ ಅದೇ ತರ ದೇವ್ರು ನಮಗೆ ಏನು ಪ್ರಾಮಿಸ್ ಮಾಡಿದ್ರು, ನಮಗೆ ಏನಪ್ಪಾ ಅವರು ವಾಗ್ದಾನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನಿನಗೆ ಬಟ್ಟೆ ಕೊಡ್ತೀನಿ, ನೀ ಇರುವ ಸ್ಥಳವನ್ನು ಕೊಡ್ತೀನಿ, ನಿನಗೆ ಊಟ ಕೊಡ್ತೀನಿ ಅಂತ ನಮಗೆ ಏನ್ ಮಾಡ್ತೀನಿ ಅಂತ ಕೇಳಿದ್ರೆ ನಮಗೆ ಪ್ರಾಮಿಸ್ ಮಾಡಿದ್ರು. ಅಂತ ಹೇಳಿದ್ರೆ ಏನರ್ಥ ಅಂತ ಕೇಳಿದ್ರೆ, ನಿನಗೆ ಬಟ್ಟೆ ಕೊಡ್ತೀನಿ ಅಂತ ಕೇಳಿದ್ರೆ ಸುಟ್ಟು ನಮಗೆ ಒಳ್ಳೆ ಒಂದು ರೇಷ್ಮೆ ಸೀರೆ ಕೊಡ್ತೀನಿ ಅಂತ ಅವರು ಪ್ರಾಮಿಸ್ ಮಾಡಿಲ್ಲ. ಬಟ್ಟೆ ಕೊಡ್ತೀನಿ, ಇರೋದಕ್ಕೆ ಬಟ್ಟೆ. ಅದೇ ತರ ನಮಗೆ ಊಟ ಕೊಡ್ತೀನಿ ಅಂತ ಹೇಳಿದ್ದಾರೆ, ಬಿರಿಯಾನಿಯನ್ನು ಕೊಡ್ತೀನಿ ನಿನಗೆ ಅಂತ ಹೇಳಿ ನಮಗೆ ವಾಗ್ದಾನ ಕೊಟ್ಟಿಲ್ಲ. ಅಂದ್ರೆ ಊಟ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿದೆಯಲ್ಲ, ನಾವು ಜೀವಂತವಾಗಿರೋದಕ್ಕೆ ನಮ್ಗೆ ಎಷ್ಟು ಏನು ಬೇಕೋ ಅದನ್ನ ಕೊಡಕ್ಕೆ ಸಿದ್ಧರಾಗಿದ್ದಾರೆ ದೇವರು. ಸ್ಥಳವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ನಮಗೆ ಒಂದು ಬಂಗ್ಲಾವನ್ನು ಕೊಡ್ತೀನಿ, ಒಂದು ದೊಡ್ಡ ಮನೆ ಕೊಡ್ತೀನಿ ಅಂತ ದೇವರು ನಮಗೆ ವಾಗ್ದಾನ ಕೊಟ್ಟಿಲ್ಲ. ಆಗಿರುವಾಗ ಈ ಪ್ರಯಾಣದಲ್ಲಿ ಇದ್ದಿದ್ದಂತ ಈ 3 ಕಾರ್ಯಗಳು ನಮಗೆ ದೇವರು ವಾಗ್ದಾನ ಕೊಟ್ಟಿದ್ದಾರೆ. ನಾವು ಪ್ರಯಾಣ ಮಾಡೋದಕ್ಕೆ ಇಷ್ಟು ಸಾಕು. ಆದ್ರೆ ದೇವರು ನನಗೆ ಯಾವಾಗ ನೀನು ಬಂದು ಕಾನಾನ್ ಸೇರ್ತೀಯೋ ಅಲ್ಲಿಗೆ ನಾನು ವಾಗ್ದಾನ ಮಾಡಿರುವ ಆ ಹಾಲು ಜೇನು ನಿನಗೆ ಇರುವ ಸ್ಥಳಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳುವಾಗ ನಮಗ್ ಕೂಡ ಇಷ್ಟೇ. ನಮಗೆ ಇವಾಗ ದೇವರು ಕೊಟ್ಟಿರುವ ಎಲ್ಲಾ ಒಂದು ಆಶೀರ್ವಾದ ನಾವು ಆ ಒಂದು ಇದನ್ನ ತಾಡ್ಬೇಕು. ಅಲ್ಲಿ ಇದ್ದಂತ ಆ ಗೋಡೆ ಇದೆ, ಆ ಗೋಡೆ ಏನಪ್ಪಾ ಅಂತ ಕೇಳಿದ್ರೆ ಅದನ್ನ ಒಂದು ಬಾರ್ಡರ್ನ ತಾಡ್ಬೇಕು. ನಾವು ನೆಕ್ಸ್ಟ್ ಸ್ಟೇಜ್ಗೆ ಹೋಗ್ಬೇಕು ಅಲ್ವಾ. ದೇವದರ್ಶನ ಗುಡಾರದಲ್ಲಿ ನಾವು ಇದ್ದಿದ್ದಂತ ಆ ಒಂದು ಪವಿತ್ರ ಸ್ಥಳದಿಂದ ಮಹಾಪವಿತ್ರ ಸ್ಥಳಕ್ಕೆ ಹೋಗುವಾಗ ಸಖಿನ ಮಹಿಮೆಯನ್ನ ನಾವು ನೋಡಕ್ ಸಾಧ್ಯ. ಆಗಿರುವಾಗ ನಮಗೆ ಕೂಡ ಏನಾಗುತ್ತೆ ಅಂತ ಕೇಳಿದ್ರೆ ವಿ ಹ್ಯಾವ್ ಟು ಪಾಸ್. ಅದಕ್ಕೆ ನೋಡ್ರಿ ಇನ್ನೊಂದು ವಾಕ್ಯ ಕೂಡ ಓದೋಣ. ಅರಣ್ಯಕಾಂಡದಲ್ಲಿ 20ನೇ ಅಧ್ಯಾಯ 2, 3, 4. ಸಮೂಹದವರಿಗೆ ನೀರು ಇಲ್ಲದ ಕಾರಣ ಅವರು ಮೋಶೆ ಆರೋನಿಗೆ ವಿರೋಧವಾಗಿ ಕೂಡಿಕೊಂಡು ಮೋಶೆಯ ಸಂಗಡ ವಿವಾದಿಸಿರುವವರಾಗಿ, ನಮ್ಮ ಜನರು ಯೆಹೋವನ ಸನ್ನಿಧಿಯಲ್ಲಿ ಸತ್ತಾಗ ನಾವು ಸತ್ತು ಹೋಗಿದ್ದರೆ ಎಷ್ಟೋ ಮೇಲಾಗಿತ್ತು ಎಂದು ನೀವು ಯೆಹೋವನ ಸಭೆಯವರಾದ ನಮ್ಮನ್ನು ನಮ್ಮ ಪಶುಗಳನ್ನು ಈ ಮರಳು ಕಾಡಿಗೆ ಕರ್ಕೊಂಡು ಬಂದು ಯಾಕೆ ಸಾಯಿಸುತ್ತೀರಿ? ನಮ್ಮನ್ನು ಐಗುಪ್ತ ದೇಶದಿಂದ ಬರಮಾಡಿ ಈ ಕೆಟ್ಟ ಸ್ಥಳಕ್ಕೆ ಯಾಕೆ ಕರ್ಕೊಂಡು ಬಂದಿರಿ? ಈ ನೆಲದಲ್ಲಿ ಯಾವ ಧಾನ್ಯವೂ ಬೆಳೆಯುವುದಿಲ್ಲ ಮತ್ತು ಅಂಜೂರವಿಲ್ಲ, ದ್ರಾಕ್ಷೆ ಇಲ್ಲ, ದಾಳಿಂಬವಿಲ್ಲ, ಕುಡಿಯುವುದಕ್ಕೆ ನೀರಾದರೂ ಇಲ್ಲ ಎಂದು ಹೇಳುತ್ತಿದ್ದರು. ನೋಡಿದ್ರ ಸೋದರ ಇವ್ರು ಎದುರು ನೋಡ್ತಾ ಇರೋದು ಎಲ್ಲಿ? ಏನು ಇಲ್ಲ ಅಂತ ಅರಣ್ಯದಲ್ಲಿ ನೋಡ್ತಾ ಇದ್ದಾರೆ. ಸರಿ, ಇಲ್ಲಿಗೆ ನಾವು ಕೂಡ ನೋಡ್ರಿ, ಇವಾಗ ಅಂಜೂರ ಇಲ್ಲ,
ಗೋಧಿ ಇಲ್ಲ, ಇದು ಯಾವ್ದು ಇಲ್ಲ ಅಂತ ಹೇಳಿ, ಏನೋ ನೀರು ಕೂಡ ಇಲ್ಲ ಅಂತ ಯಾವ್ದ್ರಲ್ಲಿ ಅಂತ ಹೇಳಿದ್ರೆ, ಇವ್ರ ಅರಣ್ಯ ಅಡವಿಯಲ್ಲಿ ಹೋಗ್ತಾ ಇರುವಾಗ ದೇವ್ರು ಅಲ್ಲಿಗೆ ಅವ್ರು ಕರ್ಸ್ಬಿಟ್ಟು ನೀನ್ ಇದೆಲ್ಲ ನಿನ್ ಬಾ ನಿನ್ ಕೊಡ್ತೀನಿ ಅಂತ ಇಲ್ಲಿಗೆ ಹೇಳಿಲ್ಲ, ಅವ್ರಿಗೆ ಆ ವಾಗ್ದಾನ ಮಾಡಿಲ್ಲ, ದೇವರು ಅಲ್ಲಿಗೆ ವಾಗ್ದಾನ ಮಾಡಿಲ್ಲ. ಆದ್ರೆ ನಾವು ಕೂಡ ಯೋಚನೆ ಮಾಡಬೇಕು. ಯಾಕಂದ್ರೆ ನಮಗೆ ಗುಣಗುಂಟು ಅಂತ ಕೇಳಿದ್ರೆ ನಮ್ಗೆ ಹಿಂಸೆ, ಕಷ್ಟ, ದುಃಖ ಕೆಲವು ಟೈಮ್ ದೇವ್ರು ಯಾವತ್ತಾದ್ರೆ ನಮ್ಮಲ್ಲಿ ಯೋಚನೆ ಮಾಡ್ರಿ, ಯಾವತ್ತಾದ್ರೆ ನಾವು ಒಂದು ವೇಳೆ ಊಟ ಇಲ್ದಿರ ಇದೀವ? ನಮ್ಗೆ ಇಲ್ಲ. ದೇವ್ರು ನಮಗೆ ಯಾವ್ದಾದ್ರು ಒಂದು ಕೊರತೆ ಇದ್ರೆ ಅದನ್ನ ಎಂಕಾದ್ರೆ ಯಾರ ಮುಖಾಂತರ ಯಾವ್ದು ನಮ್ಮನ್ನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಮಗೆ ಬೇಕಾದಂತ ಕಾರ್ಯಗಳನ್ನು ಮಾಡ್ಬಿಡ್ತಾರೆ. ಸೋದರ ಕೊಟ್ಟಿರ್ತಾರೆ. ಇದು ವಾಗ್ದಾನ. ದೇವರು ಅವರಿಗೆ ಅವ್ರ ನಿಯತ್ತಾಗಿದ್ದಾರೆ. ಆತನು ಅವ್ರಿಗೂ ಆತನ ಮಕ್ಕಳಿಗೆ ಮಾಡಿದಂತ ಆ ಒಂದು ಪ್ರಾಮಿಸ್ ಅಂತ ಕೇಳಿದ್ರೆ ಒಡಂಬಡಿಕೆಯಲ್ಲಿ ಆತನು ಏನ್ ಕೊಡ್ತೀನಿ ಅಂತ ವಾಕ್ಯದಲ್ಲಿ ಕೊಟ್ಟಿದ್ದಾನೋ ಅದನ್ನ ನಮ್ಗೆ ಕೊಡ್ತಾನೆ ಬಂದಿದ್ದಾರೆ. ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ, ನಮಗ್ ಯಾವ್ದಿಲ್ಲ ಅಂತ ಏನು ಇಲ್ಲ, ಎಲ್ಲ ಇದೆ. ಆದ್ರೆ ನಮ್ಮ ಪ್ರಯಾಣವನ್ನು ನಮಗೆ ಬೇಕಾಗಿರೋದು ದೇವರು ಮನ್ನಾ ಮಾತ್ರವೇ ಅಂತ ಬಹಳ ಮುಖ್ಯವಾಗಿತ್ತು. ಆದ್ರಿಂದ ನಮಗ್ ಕೂಡ ಇಲ್ಲಿಗೆ ಒಂದು ಏನು ಪಾಠ ಅಂತ ಕೇಳಿದ್ರೆ ಸೋದರರೇ, ಇಲ್ಲಿಗೆ ಅಲ್ಲ ಸ್ವಲ್ಪ ನಾವು ಜರುಗಿ ಬಿದ್ದು ಬಿಟ್ರೆ, ನಾವು ಸ್ವಲ್ಪ ನಮ್ಮ ಕಾಲನ್ನು ಜರುಗಿ ಬಿಟ್ರೆ, ಈ ಲೋಕವನ್ನು ನೋಡಕ್ಕೆ ನಾವು ಜರುಗಿ ಬಿಟ್ರೆ ನಾವ್ ಏನಾಗ್ತೀವಿ ಅಂತ ಕೇಳಿದ್ರೆ ದೇವರ ಯೋಜನೆಯಂತೆ ಕರೆಯನ್ನ ಬಿಟ್ಟು ಹೋಗೋದಕ್ಕೆ ನಾವು ಏನಾಗ್ಬಿಡ್ತೀವಿ ಅಂತ ಕೇಳಿದ್ರೆ ಸೋದರರೇ, ಬೀಳಕ್ ಸಾಧ್ಯವಾಗ್ತದೆ. ಹೌದು, ನಿಜವಾಗ್ಲೂ ಹೇಳ್ತೀನಿ. ಯಾಕಂತ ಕೇಳಿದ್ರೆ ಇವಾಗ ನಾವು ಯಾರಪ್ಪ ಅಂತ ಕೇಳಿದ್ರೆ ಒಬ್ರು ಇದ್ದಾರೆ, ಒಂದು ಮನುಷ್ಯ, ದಾವೀದ ಜೊತೆಗೆ ಇದ್ದಿದ್ದಂತ ಒಬ್ಬ ಮನುಷ್ಯ. ಆತನು ಅವನ ಕಾಲ ಏನಾಯ್ತು ಅಂತ ಕೇಳಿದ್ರೆ ಸ್ವಲ್ಪ ಜಾರಿ ಹೋಗಿತ್ತು ಅಂತ ಹೇಳ್ತಾನೆ. ಅವ್ರು ಜಾರಿ ಹೋದ್ಮೇಲೆ ಅವನು ಯಾವ್ದನ್ನ ನೋಡಕ್ ಹೋದ ಅಂತ ಕೇಳಿದ್ರೆ ಲೋಕವನ್ನು ನೋಡಕ್ ಹೋಗ್ಬಿಟ್ಟ ಅಂತ ನೋಡ್ತೀವಿ. ಅವ್ನು ನೋಡ್ರಿ ಯಾರಂತ ಕೇಳಿದ್ರೆ ಅವನು ಒಳ್ಳೆ ಒಂದು ವ್ಯಕ್ತಿ. ಅವನು ದಾವೀದಿಗೆ ಒಂದು ಆ ವಾಕ್ಯ ಓದನ, ಕೀರ್ತನೆಯಲ್ಲಿ 73ನೇ ಕೀರ್ತನೆ. ಬ್ರದರ್ ಆಸಾಫನು. ವೆರಿ ಗುಡ್. ಆಸಾಫನು ಅಲ್ವಾ? 2ನೇ ವಾಕ್ಯ ಓದಿ ಸಿಸ್ಟರ್. ಆದರೆ ನಾನು ದುಷ್ಟರ ಸೌಭಾಗ್ಯವನ್ನು ಕಂಡು ಸೊಕ್ಕಿನವರ ಮೇಲೆ ಉರಿಗೊಂಡೆನು. ಆಮೇಲೆ ನನ್ನ ಕಾಲುಗಳು ಜಾರಿದವುಗಳೇ, ನನ್ನ ಹೆಜ್ಜೆಗಳು ತಪ್ಪಿದವುಗಳೇ. ನೋಡ್ದ, ನನ್ನ ಏನಾಯ್ತು ಅಂತಂದ್ರೆ ಕಾಳುಗಳು ಸ್ವಲ್ಪ ಜಾರಿ ಹೋಯ್ತು ಅಂತ ಹೇಳ್ತಾರೆ. ಯಾಕೆಂದ್ರೆ ಆ ದುಷ್ಟ ವಾಕ್ಯವನ್ನು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಕಂಡು ಹೋಗಿ ನೋಡ್ದೆ ಅಂತ ಹೇಳ್ತಾರೆ. ಅವರೆಲ್ಲ ಯಾವ ತರ ಬಾಳ್ತಾರೆ, ಇದನ್ನ ವಾಕ್ಯಗಳೆಲ್ಲ ಓದ್ ನೋಡಿದ್ರೆ ಅವ್ರು ಯಾವ ತರ ಬಾಳ್ತಾರೆ ಅಂತ ಹೇಳಿದ್ರೆ ಸೋದರರೇ, ಅಷ್ಟು ಸಂತೋಷವಾಗಿ ಬಾಳ್ತಾರೆ. ಅವ್ರ ಕಣ್ಣಲ್ಲಿ ಅವ್ರಿಗೆ ಸ್ವಲ್ಪ ಕೂಡ ಕಷ್ಟ ಇಲ್ಲ, ಅವ್ರಿಗೆ ಸ್ವಲ್ಪ ಕೂಡ ದುಃಖ ಇಲ್ಲ, ಸ್ವಲ್ಪ ಕೂಡ ಕಾಯಿಲೆ ಇಲ್ಲ. ಅವ್ರು ನೋಡ್ಬೇಕಾದ್ರೆ ನಮಗೆ ಏನ್ ಮಾಡ್ಬೇಕಂತ ಹೇಳಿದ್ರೆ ಬಾಡಿಗೆ ಕಟ್ಟಬೇಕು, ನಾವು ಏನ್ ಮಾಡ್ಬೇಕಂದ್ರೆ ಅದು ಕಟ್ಟಬೇಕು, ಇವರಿಗೆ ಸ್ಕೂಲ್ ಫೀಸ್ ಕಟ್ಟಬೇಕು, ನಾವು ಮನೆಗೆ ನೋಡ್ಬೇಕು, ರೇಷನ್ ತಗೊಬೇಕು, ಇವೆಲ್ಲ ನಮಗಿರ್ತದೆ. ಆದ್ರೆ ಸ್ವಲ್ಪ ಜನರು, ಈ ಲೋಕ ಜನ ನೋಡಿದ್ರೆ ಅವ್ರ ದೇವ್ರು ಯಾರಂತಾನೆ ಅವ್ರಿಗೆ ಯೋಜನೆ ಗೊತ್ತಿಲ್ಲ, ದೇವ್ರಿಗೆ ಗೊತ್ತಿಲ್ಲ. ಆದ್ರೆ ಸಂತೋಷವಾಗಿ ನಮ್ಗೊಂದು ಪ್ರಶ್ನೆ ಇರ್ತದೆ, ಏನಪ್ಪಾ ಅವರೆಲ್ಲ ದೇವ್ರು ಯಾರಂತಾನೆ ಗೊತ್ತಿಲ್ಲ, ಅಷ್ಟು ಸಂತೋಷವಾಗಿದಾರಲ್ಲಪ್ಪ ಅವರು ಅಂತ ಅವ್ರಿಗೆ ನೋಡ್ಕೋತೀವಿ. ಅದೇ ತರನೇ ಈ ಆಸಾಫನು ನೋಡ್ಬಿಟ್ಟು ಸ್ವಲ್ಪ ಕಣ್ಣು ಅವನ ಕಾಲು ಜಾರ್ಬಿಡ್ತು ಅಂತ ಹೇಳ್ತಾನೆ. ಅವನು ಹೋಗಿ ಏನ್ ಮಾಡ್ತಾನೆ, ಇವನ್ನ ನೋಡುವಾಗ ಅವ್ರು ಇದ್ದಿದ್ದಂತ, ಅವ್ರು ಬಾಳದಂತ ಕಣ್ಣಲ್ಲಿ ಇದ್ದಿದ್ದಂತ ಹುಬ್ಬುಗಳು ಅವ್ರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಅವ್ರು ಮಾತುಗಳೆಲ್ಲ ನೋಡ್ಬಿಟ್ಟು ಅವ್ರ ಇಟ್ಟಿದ್ದ ಒಂದು ಸ್ಥಳ ದೇವ್ರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಅವ್ರಿಗೆ ನಮಗೆ ಕೊಟ್ಟಿರೋ ವಾಗ್ದಾನ ಅವ್ರು ಹೇಳ್ತಾರೆ ಇವೆಲ್ಲ ಒಂದು ಕನಸು ಅಂತ ಹೇಳ್ಬಿಟ್ರು. ಕೊನೆಗೆ ಅವ್ರು ಹೇಳುವಾಗ ನಾವು ಇರುವ ಈ ಲೋಕದಲ್ಲಿ ಇರುವ ನಾವೆಲ್ಲ ಒಂದು ಕನಸಂಗೆ ಒಂದು ದಿನ ಹೋಗ್ಬಿಡ್ತದೆ. ನೋಡ್ರಿ ಸೋದರರೇ, ನಮ್ಮ ಮುಂದೆ ನಾವು ಇದ್ದಿದ್ದಂತ ಕಾಲದಲ್ಲಿ ನಾವು ಇದ್ದಿದ್ದಂತ ಕಾಲ ಅಲ್ಲ, ನಮ್ಮ ಪಿತೃ ಅಂತ ಕೇಳಿದ್ರೆ ನಮ್ಮ ಅಜ್ಜ ಅಜ್ಜಿಗಳು ಇದ್ದಿದ್ದಂತ ಕಾಲದಲ್ಲಿ ಒಂದ್ ದಮ್ಮಡಿ 2 ದಮ್ಮಡಿ ಅಂತ ಇದು ದುಡ್ಡುಗಳಿತ್ತು. ಅದಕ್ಕೆ ಮುಂಚೆ ದುಡ್ಡೇ ದುಡ್ಡುಗಳೇ ಇರ್ಲಿಲ್ಲ ನೋಡ್ರಿ, ಅಲ್ವಾ? ಬೇರೆ ಏನಾಯ್ತು ಅಂತ ಕೇಳಿದ್ರೆ ಅವರು ಯಾವ್ದೊಂದು ಕಾಯಿನ್ಸ್ ಇರ್ಲಿಲ್ಲ, ಯಾವ ಬೆಳ್ಳಿ ಇರ್ಲಿಲ್ಲ, ಅದೆಲ್ಲ ಏನಿಲ್ಲ. ದುಡ್ಡು ಇಲ್ದಿರ ಅವ್ರು ಬಾಳಿಕೆಯನ್ನು ಬಾಳ್ಕೊಂಡು ಬದುಕಿದ್ರು. ಆದ್ರೆ ಸೆಂಟ್ರಲ್ ಏನಾಯ್ತು ಅಂತ ಕೇಳಿದ್ರೆ ದುಡ್ಡುಗಳು ಬಂತು, ಕಾಸುಗಳು ಬಂತು, ನೋಟುಗಳು ಬಂತು, ಅಲ್ವಾ? ಏನೆಲ್ಲ ಬಂತು ಅಂತ ಕೇಳಿದ್ರೆ ಸೋದರರು ಎಲ್ಲ ಅವರಿಗೆ ಬಂತು ಎಲ್ಲ ನೋಡಿದ್ರು, ಬಂದಿತ್ತು. ಆದ್ರೆ ಈಗ ಸಹೋದರಿಯರೇ, ಈಗ ಬರ್ತಾ ನಮ್ಮಲ್ಲಿ ನೋಡ್ರಿ ಏನಾಗ್ತದೆ ಅಂತ ಕೇಳಿದ್ರೆ ಫೋನ್ ಪೇ, ಗೂಗಲ್ ಪೇ, ಈ ಪೇಗಳೆಲ್ಲ ಬಂದ ಮೇಲೆ ನಾವು ಕೂಡ ದುಡ್ಡನ್ನ
ಕಾಲ ಕಲಿತಾನೆ ಹೋಗ್ತಾ ಈ ದುಡ್ಡುಗಳನ್ನು ಕೂಡ ಕಲಿತಾ ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಕಮ್ಮಿ ಆಗ್ತಾನೆ ಬರ್ತಾ ಇದೆ ನೋಡ್ತೀವಿ. ನಾವು ದುಡ್ಡು ಯೂಸ್ ಮಾಡಲ್ಲ, ಕೈಯಲ್ಲಿ ಇಟ್ಟರೆ ಕೂಡ ದುಡ್ಡುಗಳು ಯಾರೋ ಅಷ್ಟೊಂದು ಜನ ಯೂಸ್ ಮಾಡೋದೇ ಇಲ್ಲ. ಯಾಕಂತ ಕೇಳಿದ್ರೆ ಅವ್ರವರು ಫೋನ್ ಪೇ ಗೂಗಲ್ ಪೇ ಆ ಪೇಗಳಲ್ಲಿ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಇದ್ರಲ್ಲೇ ಅವ್ರು ಕಟ್ ನೋಡಿದ್ರೆ ಹೋಗ್ತಾ ಹೋಗ್ತಾ ಈ ಹಣವನ್ನು ಹಂಗೇ ಹೋಗ್ತವೆ ವಾಪಸ್, ಮತ್ತೆ ಆ ಸ್ಥಾನಕ್ಕೆ ಬರ್ತೇವೆ, ಇದಕ್ಕೆ ಬರುತ್ತೆ, ಆ ಕಾಲವು ಬರ್ತದೆ. ದುಡ್ಡಿಲ್ದಿರೋ ಒಂದು ಕಾಲ ಬರುತ್ತೆ, ಇನ್ನು ಸ್ವಲ್ಪ ದಿನಾನೇ ದುಡ್ಡಿಲ್ದಿರೋ ಒಂದು ಕಾಲ ಬರ್ತದೆ ನೋಡ್ರಿ. ಅದೇ ತರನೇ ಇಲ್ಲಿಗೆ ಹೇಳುವಾಗ ಅವ್ರು ಹೇಳ್ತಾರೆ ಇವೆಲ್ಲ ಕನಸು ದರ ಒಂದು ದಿವಸ ಎಲ್ಲ ಓಡ್ಕೊಂಡು ಹೋಗ್ಬಿಡ್ತದೆ. ಆದ್ರೆ ದೇವರು ಕೊಟ್ಟಿರುವ ಅವರ ಆಲಯದಲ್ಲಿ ಆತನು ಹೇಳಿದಂತ ವಾಗ್ದಾನ ಮೇಲೆ ನಾವು ನೆಲೆಕೊಂಡಿದ್ರೆ ಏನಾಗುತ್ತೆ ಅಂತ ಕೇಳಿದ್ರೆ ಖಂಡಿತ ದೇವರು ನಾವು ವಾಗ್ದಾನ ಮೇಲೆ ನಾವು ನಿಂತ್ಕೋಬೇಕು ಅಂತ ಹೇಳ್ತಾರೆ. ಕೀರ್ತನೆ 82ನೇ ಕೀರ್ತನೆ 6-7 ವಾಕ್ಯ ಓದೋಣ. ನೀವು ದೇವರುಗಳು ಎಲ್ಲರೂ ಪರಾತ್ಪರನ ಮಕ್ಕಳು ಎಂದು ನಾನು ಹೇಳಿದೆನು. ಆದರೂ ನರರಂತೆ ಸತ್ತೇ ಹೋಗುವಿರಿ, ಪ್ರತಿಯೊಬ್ಬ ಪ್ರಭುವಿನಂತೆ ನೀವೆಲ್ಲರೂ ಬಿದ್ದು ಹೋಗುವಿರಿ. ನೋಡಿ ಸರ್, ನೀವೆಲ್ಲ ದೇವರುಗಳೇ ಅಂತ ಹೇಳ್ತಾರೆ ಅಲ್ವಾ. ನೀವು ಉನ್ನತವಾದ ಮಕ್ಕಳು, ಉನ್ನತವಾದ ದೇವರಿನ ಮಕ್ಕಳು ಅಂತೂ ನಾನು ಏನ್ ಹೇಳಿದ್ದೆ ಅಂತ ಕೇಳಿದ್ರೆ ಅಂತ ಮಕ್ಕಳಿಗೆ ಎಂತ ಒಂದು ವಾಗ್ದಾನ ಕೊಟ್ಟಿದ್ದಾರೆ ಅಂತ ಹೇಳಿ ಸೋದರ ಸೋದರಿ. ಆದ್ರಿಂದ ನಾವು ಇಲ್ಲಿ ಕಲಿಬೇಕಾಗಿರುವ ವಿಷಯ ಏನಂತ ಕೇಳಿದ್ರೆ ಈ ಇಸ್ರಾಯೇಲ್ ಮಕ್ಕಳು ಮೊದಲು ಮಾಡಿದಂತ ತಪ್ಪು ಏನಪ್ಪಾ ಅಂತ ಕೇಳಿದ್ರೆ ಕರೆಯುವಾಗ ದೇವರು ನೀನು ಬಾ ಕಾನಾನಿಗೆ, ನೀನು ಬರುವ ಕಾನಾನಲ್ಲಿ ನಿನಗೆ ಎಲ್ಲಾ ಕೊಡ್ತೀನಿ ಅಂತ ಹೇಳುವಾಗ ಅವರು ಆ ಮಧ್ಯೆಯಲ್ಲಿ ಇದ್ದಿದ್ದಂತ ಅಡವಿಯಲ್ಲಿ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಗುಣಗುಂಟಕ್ಕೆ ಸ್ಟಾರ್ಟ್ ಆದ್ರು. ಅವ್ರು ಮಾಡಿದ ಮೊದಲು ತಪ್ಪಿದ್ದು. ಅದೇ ತರ ನಾವು ಕೂಡ ಕರೆಯಲ್ಪಟ್ಟಿದ್ದೀವಿ, ಈಗ ಅರ್ಧ ದಾರಿಯಲ್ಲಿ ಬಂದ್ಬಿಟ್ಟಿದ್ದೀವಿ. ಕೆಲವರು 5 ವರ್ಷ, ಕೆಲವರು 10 ವರ್ಷ, ಕೆಲವರು 20 ವರ್ಷ, ಕೆಲವರು 30 ವರ್ಷ ಈ ತರ ಬಂದಿದ್ದೀವಿ. ನಮ್ಮ ಕಾಲ ಎಷ್ಟಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ಅರ್ಧ ದಾರಿಗೆ ಬಂದ್ಬಿಟ್ಟಿದ್ವಿ. ಈಗ ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ಏನಪ್ಪ ಮುಂದುವರಿಯಕ್ ಆಗ್ತಾ ಇಲ್ಲಲ್ಲ, ಹಿಂದೆ ಹೋಗ್ಬಿಡೋದು ಒಳ್ಳೇದಪ್ಪ ಅಂತ ಹೇಳಿ ಆ ಮನಸ್ಸು ಬರಬಾರ್ದು ನಮ್ಮಲ್ಲಿ ಅಂತ. ಹಾಗಿರುವಾಗ ಆ ವಾಗ್ದಾನ ಮೇಲೆ, ದೇವರು ಕೊಟ್ಟಿದ್ದಂತ ವಾಗ್ದಾನ ಮೇಲೆ ನಾವು ಏನ್ ಮಾಡ್ರಿ, ಪ್ರಯಾಣ ಮಾಡ್ರಿ. ಒಂದ್ ಯೋಚನೆ ಮಾಡ್ರಿ, ನಾವೆಲ್ಲ ಏನ್ ಮಾಡ್ತೀವಿ ಅಂತ ಕೇಳಿದ್ರೆ ನಂಬಿಕೆ ಇಡಬೇಕು ಅಂತ ಹೇಳ್ತಾರೆ. ನಾವು ಪ್ರಯಾಣ ಮಾಡ್ತೀವಿ, ಒಂದು ಟ್ರೈನ್ ಅಲ್ಲಿ ಪ್ರಯಾಣ ಮಾಡ್ತೀವಿ. ಆ ಟ್ರೈನ್ ಅಲ್ಲಿ ಪ್ರಯಾಣ ಮಾಡುವಾಗ ನಾವು ಯಾವತ್ತಾದ್ರೆ ಆ ಟ್ರೈನ್ ಅಲ್ಲಿ ಇರುವ ಡ್ರೈವರಿಗೆ ಲೈಸೆನ್ಸ್ ಇದೆಯಾ, ಅವನು ಎಷ್ಟು ವರ್ಷ ಓಡಿಸಿದಾನೆ, ಅವನು ಚಿಕ್ಕವನ ದೊಡ್ಡವನ, ಕುಳ್ಳಿಗಿದಾನ ನೆಟ್ಟಿಗಿದಾನ, ಅವನು ಯಾವ ತರ ಬಲ ಇದೆಯಾ ಬಲ ಇಲ್ವಾ, ಅವನು ಯಾರು ಅಂತ ನಮಗೆ ಯಾವತ್ತಾದ್ರೂ ನೋಡಿದ್ದೀರಾ? ನಾವು ಯಾರು ನೋಡಿಲ್ಲ. ಯಾಕೆ ಹೇಳಿ, ಅವನು ಎಲ್ಲೋ ಇದ್ದಾನೆ, ಅವನ ಬಗ್ಗೆ ನೋಡಿಲ್ಲ. ಆದ್ರೆ ಧೈರ್ಯವಾಗಿ ನಾವು ಏನ್ ಮಾಡ್ತೀವಿ ಅಂತ ಕೇಳಿದ್ರೆ ಹೋಗಿ ಹಾಸಿಗೆ ಹಾಕೊಂಡು ಆ ಟ್ರೈನ್ ಅಲ್ಲಿ ಮಲಗ್ಬಿಡ್ತೀವಿ. ಏನಪ್ಪ, ಅವನ ಮೇಲೆ ನಂಬಿಕೆ ಇಟ್ಟು ಅವನು ಹೋಗಿ ಸೇರ್ಸ್ಬಿಡ್ತಾನೆ ಅಂತ ಅವನ ಮೇಲೆ ನಂಬಿಕೆ ಇಟ್ಟು ಒಳಗೆ ಕೂತಿದ್ವಿ. ಡ್ರೈವರ್ ಯಾರಂತಾನೆ ಗೊತ್ತಿಲ್ಲ. ಆದ್ರೆ ದೇವರು ವಾಗ್ದಾನ ಕೊಟ್ಟಿರೋಂತ ದೇವ್ರು ನೀನು ಅಲ್ಲಿ ಬಾ ಅಂತ ಹೇಳುವಾಗ ಅಂತ ಒಂದು ವಿಶ್ವಾಸ ನಂಬಿಕೆ ನಮ್ಮಲ್ಲಿ ಇದೆಯಾ? ಆ ನಿರೀಕ್ಷೆ ನಮ್ಮಲ್ಲಿ ಇದೆಯಾ? ದೇವ್ರ ಮೇಲೆ ನಂಬಿಕೆ ಇಟ್ಟು ದೇವ್ರು ನಡೆಸ್ತಾರಪ್ಪ ಅಂತ ಆ ಒಂದು ವಿಶ್ವಾಸದಲ್ಲಿ, ನಂಬಿಕೆದಲ್ಲಿ ನಾವೇನಾಗ್ಬೇಕಂತ ಕೇಳಿದ್ರೆ ಆತನಲ್ಲಿ ನಾವು ನೆಲೆಗೊಂಡಿರ್ಬೇಕು ಅಂತ ನೋಡ್ತೀವಿ. ಇದು ಮೊದಲನೇ ತಪ್ಪು ಅವ್ರು ಮಾಡಿದ್ದು. ಎರಡನೇ ತಪ್ಪು ಏನಪ್ಪಾ ಅಂತ ಕೇಳಿದ್ರೆ ಇದು ಕೂಡ ಬಹಳ ಮುಖ್ಯವಂತದ್ದು. ಎರಡನೇ ತಪ್ಪು ಅವರು ಮಾಡಿದಂತ ಒಂದು ವಿಷಯ, ದೇವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಅಲ್ಲಿ ಇದ್ದಿದ್ದಂತ ಹತ್ರ ಬಂದ್ರು. ಎಲ್ಲಪ್ಪ ಅಂತ ಹೇಳಿದ್ರೆ ಕಾನಾನ ಹತ್ರಕ್ಕೆ ಬಂದ್ರು. ಕಾನಾನ ಹತ್ರ ಬರುವಾಗ ಮುಂದೆ ಹೋಗಿ ಏನ್ ಹೇಳಿದ್ರು, ನೀವು ಕಾನಾನಿಗೆ ಹೋಗು. ಕೆಲವು 12 ಮಂದಿಯಲ್ಲಿ ಇರುವ ಏನ್ ಮಾಡೋದು ಅಂತ ಹೇಳಿದ್ರೆ ಅಲ್ಲಿ ಇದ್ದಂತ ಪ್ರಭುಗಳನ್ನ ಅವರು ಸೆಲೆಕ್ಟ್ ಮಾಡಿ ಕಳಿಸ್ತಾರೆ. ನೀನು ಹೋಗಿ ಕಾನಾನ ನೋಡ್ಕೊಂಡ್ ಬಾ ಅಂತ ಹೇಳುವ. ಆವಾಗ 10 ಮಂದಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ 10 ಮಂದಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಅವರು ಸಹೋದರರೇ ಬಂದು ತಪ್ಪಾದ ಒಂದು ಸಂಗತಿಗಳನ್ನ ಇಲ್ಲಿ ಹೇಳೋದಂತ ನೋಡ್ತೀವಿ ಅಲ್ವಾ. ವಾಕ್ಯ ಓದನ ಅರಣ್ಯಕಾಂಡ 13ನೇ ಅಧ್ಯಾಯ 1. ಯೆಹೋವನು ಮೋಶೆಗೆ, ನಾನು ಇಸ್ರಾಯೇಲರಿಗೆ ಕೊಡುವ ಕಾನಾನ್ ದೇಶವನ್ನು ಸಂಚರಿಸಿ ನೋಡುವುದಕ್ಕೆ ನೀನು ಒಂದೊಂದು ಕುಲದಿಂದ ಒಬ್ಬೊಬ್ಬ ಮುಖ್ಯಸ್ಥನನ್ನು ಕಳಿಸಬೇಕೆಂದು ಆಜ್ಞಾಪಿಸಿದನು. ನೋಡಿದ್ರ, ಹಂಗಾದ್ರೆ ಒಂದೊಂದು ಕುಲದಲ್ಲಿ ಒಬ್ಬೊಬ್ಬನ ಕಳಿಸಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಅವ್ರನ್ನ ಕಳಿಸಿ ಹೋಗಿ ಅದನ್ನ ಕಳಿಸ್ತಾರೆ ಅಂತ ನೋಡ್ತೀವಿ. ಹೀಗಿರುವಾಗ ಸಹೋದರರೇ
ಹೀಗಿರುವಾಗ ಅಲ್ಲಿ ನಡೆದಂತ ಘಟನೆ ಏನಪ್ಪಾ ಅಂತ ಹೇಳಿದ್ರೆ, ಅಲ್ಲಿ ಆ 10 ಮಂದಿ ಅವ್ರು ವಾಪಸ್ ಬರುವಾಗ ಅವ್ರು ತಪ್ಪಾದ ಒಂದು ವಿಷಯಗಳನ್ನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಹೋಗಕ್ಕಾಗಲ್ಲ, ತುಂಬಾ ಅವರು ಒಬ್ಬೊಬ್ರು ಕೂಡ ಬಹಳ ಬಲವಂತರಾಗಿದ್ದಾರೆ ಅಂತ ಹೇಳಿ ಇವ್ರಿಗೆ ಹೇಳುವಾಗ ಅಲ್ಲಿ ಇದ್ದಿದ್ದಂತ ಆ 10 ಗೋತ್ರ ಅಂತ ಹೇಳುವಾಗ ಅಲ್ಲಿರುವ ಆ 10 ಗೋತ್ರ ಜನ ಆತನ ಆ ನಡೆಸುವರ ಆ ಪ್ರಭುಗಳ ಮೇಲೆ ನಂಬಿಕೆ ಇಟ್ಬಿಟ್ರು ಅಂತ ಹೇಳ್ತಾರೆ ಅಲ್ವಾ. ಆ ಪ್ರಭುಗಳ ಮೇಲೆ ನಂಬಿಕೆ ಇಟ್ಬಿಟ್ಟು ಅವ್ರು ಹೇಳ್ದಂಗೆ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ಅವ್ರು ಎಲ್ಲಿ ಈ ತರ ಎಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ತಾರೋ ಅವ್ರು ಹೇಳಿರೋ ಮಾತುಗಳ ಮೇಲೆ ನಂಬಿಕೆ ಇಟ್ಬಿಟ್ರು. ನೋಡ್ರಿ, ಆಕ್ಚುಲಿ ಅವ್ರು ಹೇಳಿದಂತ ವಾಕ್ಯ ಏನು? ದೇವರು ಹೇಳಿದಂತ ವಾಕ್ಯ ಏನು? ಅವ್ರಿಗೆ ಹೇಳಿದ್ದು, ನೀವು ಕಾನಾನಕ್ ಬನ್ರಿ, ನಾ ಕಾನಾನ್ ನಿನಗೆ ಕೊಡ್ತೀನಿ ಅಂತ ಹೇಳಿದ್ದು ದೇವರು. ಆದ್ರೆ ಇವ್ರು ಹೋಗಿ ನೋಡ್ಬಿಟ್ಟು ಬಂದ್ಬಿಟ್ಟು ಇಲ್ಲಿಗೆ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಇಲ್ಲ ಅವ್ರು ಬಂದು ಇಲ್ಲ ಹೋಗಕ್ಕಾಗಲ್ಲ ಅಂದ್ಮೇಲೆ ಅದ್ರ ಮೇಲೆ ನಂಬಿಕೆ ಕೊಂಡ್ರು ಅಂತ ಹೇಳ್ತಾರೆ. ಇಲ್ಲಿಗೆ ಬ್ರದರ್ ಬರೆಯುವಾಗ ನಮಗೆ ಏನ್ ಪಾಠ ಹೇಳ್ತಾರೆ ಅಂತ ಕೇಳಿದ್ರೆ, ಇದೇ ತರ ಒಬ್ಬೊಬ್ರು ಕೂಡ ನಮ್ಮ ಓಟ ಇಂಡಿವಿಜುವಾಲಿಟಿ ಅಂತ ಹೇಳ್ತಾರೆ. ಅಂತ ಹೇಳುವಾಗ ದೇವ್ರು ನಮಗೆ ವಾಕ್ಯ ಕೊಟ್ಬಿಟ್ರ, ನಿಮಗೆ ಕರೆಯನ್ನ ಕೊಟ್ಟಿದಾರ, ಕ್ಲಿಯರ್ ಆಗಿದ್ಯಾ, ನಿಮ್ಮ ಪಿಕ್ಚರ್ ಕ್ಲಿಯರ್ ಇದೆಯಾ, ವಾಕ್ಯದಲ್ಲಿ ನಿಮ್ಗೆ ಕ್ಲಿಯರ್ ಆಗಿದ್ಯಾ? ಸೊ ಹೀಗಿರುವಾಗ ನೀವು ಯಾರ ಮೇಲೆ ಈಗ ನಂಬಿಕೆ ಇಡಬೇಡ್ರಿ ಅಂತ ಕೇಳಿದ್ರೆ, ನಿಮ್ಮ ಲೀಡರ್ಸ್ಗಳ ಮೇಲೆ ನಂಬಿಕೆ ಇಡಬೇಡ್ರಿ. ಯಾಕಂತ ಲೀಡರ್ಸ್ ಅಂತ ಕೇಳಿದ್ರೆ, ಸಹೋದರ ನಮ್ಮ ನಡೆಸೋರು ಸಹೋದರಗಳು ಇದ್ದಾರೆ. ಲೀಡರ್ಸ್ಗಳು ಅಂತ ಹೇಳುವಾಗ ನಾವು ಹಿಂತಿರುಗಿ ಹೋಗಿ ಒಬ್ಬರನ್ನ ಬಾಪ ಇದನ್ನ ನೋಡೋದು ಯಾರೋ ಒಂದು ಲೀಡರ್ನ ನಾವು ನೇಮಿಸ್ಕೊಂಡು ಆ ಲೀಡರ್ ಮೇಲೆ ಏನ್ ಮಾಡ್ಬೇಡ್ರಿ, ನಿಮ್ಮ ನಂಬಿಕೆನ ಇಟ್ಕೊಂಡ್ಬಿಡ್ರಿ. ಯಾಕಂತ ಕೇಳಿದ್ರೆ ಮಿಸ್ಗೈಡೆನ್ಸ್. ಆದ್ರೆ ಒಳ್ಳೆ ಲೀಡರ್ಗಳು ಅಲ್ಲಿ ಇದ್ರು. ಯಾರಪ್ಪ ಅಂತ ಕೇಳಿದ್ರೆ, ಆ ಖಾನಾನಿಗೆ ಕರ್ಕೊಂಡು ಹೋಗಿರುವ 2 ಜನ ಇದ್ರು ಅಲ್ಲಿ. ಅವ್ರು ಯಾರಪ್ಪ ಅಂತ ಕೇಳಿದ್ರೆ, ಅವ್ರ ಯಾರ್ರಿ ಕಾಲಬು ಮತ್ತೆ ಯೆಹೋಶುವ ಕಾಲಬ್ ಇಬ್ರು ಇದ್ರು. ಅವರು ನೋಡ್ರಿ, ಅವ್ರು ಮಾಡಿದಂತ ವಿಷಯ, ಅಲ್ಲಿಗೆ ಅವರು ಕೊಟ್ಟಿದ್ದಂತ ಒಂದು ವಿಷಯ ಏನಂತ ಕೇಳಿದ್ರೆ, ಒಂದು ವಿಷಯ ಹೇಳ್ತಾರೆ. ಒಂದು ವಾಕ್ಯ ಕೂಡ ಓದೋಣ ಅದ್ರಲ್ಲಿ. ಯಾವುದು? ಎಸ್, ಅರಣ್ಯಕಾಂಡದಲ್ಲಿ 14ನೇ ಅಧ್ಯಾಯ 24ನೇ ವಾಕ್ಯ. ನನ್ನ ದಾಸನಾದ ಕಾಲೇಬನು ಅಂತಹ ಮನಸ್ಸುಳ್ಳವನಾಗಿರದೆ ಮನಪೂರ್ವಕವಾಗಿ ನನ್ನ ಮಾತನ್ನು ಅನುಸರಿಸಿ ನಡೆದದ್ದರಿಂದ ಅವನನ್ನೇ ಅವನು ಸಂಚರಿಸಿದ ಆ ದೇಶದಲ್ಲಿ ಸೇರಿಸುವೆನು. ಅವನ ಸಂತತಿ ನನ್ನ ದಾಸನು ಅಂತ ಹೇಳ್ತಾರೆ. ನನ್ನ ದಾಸನು ನನ್ನ ಮಾತನ್ನ ಕೇಳಿದ್ದು, ನನ್ನ ಕರೆಯನ್ನ ಕೇಳಿ, ನನ್ನ ಮಾತನ್ನ ಕೇಳಿ ಧೈರ್ಯವಾಗಿ ಕಾಲೇಬನು ಜೋಶುವನು ಹೇಳ್ತಾನೆ, ಅದನ್ನ ದೇವರೇ ನೀವಿದ್ದೀರಾ, ನಾವು ಹೋಗಿ ಅದನ್ನ ನಾವೇನ್ ಮಾಡ್ಬೋದು, ಆ ದೇಶವನ್ನು ನಾವು ಸಂಗರಿಸಬಹುದು ಅಂತ ಹೇಳಿ ಆ ಕಾಲೇಬು ಮತ್ತೆ ಜೋಶುವ ಇಬ್ರು ಮನಸ್ಸಲ್ಲಿ ಅವರು ಯಾವ್ದ ಮೇಲೂ ಅವರು ಭಯ ಪಡೆದಿರೆ, ದೇವರು ಕರೆಯನ್ನ ನಮಗೆ ಕೊಟ್ಟಿದ್ದಾರೆ, ದೇವರು ಇದನ್ನ ಕೊಡ್ತೀನಿ, ಕಾನಾನನ್ನ ಕೊಡ್ತೀನಿ ಅಂತ ಹೇಳುವಾಗ ಅದ್ರ ಮೇಲೆ ಅವರು ನಂಬಿಕೆ ಇಟ್ಟದ ಮೇಲೆ, ನನ್ನ ದಾಸನಾದ ಕಾಲೇಬು ನನ್ನ ಮಾತನ್ನ ಕೇಳಿ ಇವನ ಮುಂದುವರಿಸುವಾಗ ಅವನು ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಹೋಗ್ತಾನೆ. ಇಂಥ ಒಂದು ಲೀಡರ್ಗಳು ನಮಗೆ ಇರ್ತಾರೆ, ಅವ್ರ ಮೇಲೆ ನಾವು ನಂಬಿಕೆ ಇಡಬೇಕು. ಅನೇಕರ ಮೇಲೆ ನಾವು ತಪ್ಪಾದಿ ಇರುವ ಲೀಡರ್ಸ್ಗಳು ಇಲ್ಲಿಗೆ ಹೋಗೋದ ಅಲ್ಲಿ ಹೋಗೋದ ಅಂತ ಅಲ್ವಾ. ಕೆಲವು ಟೈಮಲ್ಲಿ ನಾವು ಏನ್ ಮಾಡ್ಬೇಕಂತ ಕೇಳಿದ್ರೆ, ಕಿವಿಗಳನ್ನ ಮುಚ್ಚಿಕೊಂಡು ಯಾರೇ ಏನೇ ಹೇಳಿದ್ರೆ ಕೂಡ ನಾವು ನಮ್ಮ ಈ ಪ್ರಯಾಣದಲ್ಲಿ ಹೋಗ್ತಾನೇ ಇರ್ಬೇಕು. ಸೋದರ ನಮ್ಮ ಕಿವುಡ್ರ ತರ ಹೋಗ್ಬೇಕು ಅಂತ ಹೇಳ್ತಾರೆ. ಒಬ್ರು ಒಂದು ಎಕ್ಸಾಂಪಲ್ ಒಬ್ರು ಕಳ್ಸಿಕೊಟ್ಟಿದ್ರು ನನಗೆ. ಏನಪ್ಪಾ ಅಂತ ಕೇಳಿದ್ರೆ, ನೋಡ್ರಿ, ಆ ಒಂದು ಕಪ್ಪೆಗಳು, ಆ 3 ಕಪ್ಪೆಗಳು ಅದು ಒಂದು ಬೆಟ್ಟದ ಮೇಲೆ ಏರುವಾಗ ಎಲ್ಲಾರು ಹೇಳಿದ್ರಂತೆ ನೀನ್ ಕೆಳಗ್ ಬಿದ್ದೋಗ್ತೀಯ ಅಂತ ಕೇಳ. ಅವಾಗ 2 ಕಪ್ಪೆಗಳು ಮೇಲೆ ಇವ್ರ ಮಾತುಗಳನ್ನ ಕೆಳಗ್ ಬಿತ್ತೋಯ್ತಂತೆ. ಆದ್ರೆ ಒಂದು ಕಪ್ಪೆ ಮಾತ್ರ ಹಂಗೇ ಹತ್ಕೊಂಡು ಹೋಗ್ತಾನೆ ಇತ್ತಂತೆ. ಎಷ್ಟೇ ಏನೇ ಬಂದ್ರು ಕೂಡ ಹೋಗ್ತಾನೆ ಇತ್ತಂತೆ. ಅವಾಗ ಅವ್ರು ಬಂದು ಕೇಳಿದ್ರಂತೆ, ಹೆಂಗಪ್ಪ ಎಲ್ಲರೂ ಬಿದ್ರಲ್ಲ, ನೀನ್ ಮಾತ್ರ ಎಲ್ಲೂ ಹೋದೆ ಅನ್ನುವಾಗ ಅವಾಗ ಹೇಳಿದ್ರಂತೆ, ಅದು ಕಪ್ಪಿಗೆ ಕಿವಿ ಕೇಳಲ್ಲ ಅಂತೆ. ಆ ಕಿವಿ ಕೇಳದೇ ಇರೋ ಕಾರಣ ಅದಷ್ಟು ದೊಡ್ಡ ಆ ಒಂದು ಬೆಟ್ಟವನ್ನೇ ಹತ್ತುಕೊಂಡು ಹೋಗಿರುವ ಒಂದು ವಿಷಯ. ಅದೇ ಸಮಯದಲ್ಲಿ ಕೆಲವು ಟೈಮಲ್ಲಿ ನಮ್ಮ ಕಿವಿಗಳನ್ನ ಮುಚ್ಕೊಳ್ಳೋದು, ಬೇರೆ ಮಾತುಗಳನ್ನ ಮುಚ್ಕೊಳ್ಳೋದು ಒಳ್ಳೇದಾಗಿರ್ತದೆ ಅಲ್ವಾ. ಇದೇ ತರನೇ ಇವರು ಲೀಡರ್ಸ್, ಬೇರೆ ಬೇರೆ ಲೀಡರ್ಸ್ಗಳು, ಒಳ್ಳೆ ಲೀಡರ್ಗಳು ನಮ್ಮನ್ನ ಪರಲೋಕಕ್ಕೆ ಸೇರಿಸುವ ಲೀಡರ್ಸ್ಗಳು, ಅವ್ರ ಮೇಲೆ ನಂಬಿಕೆ ಇಡ್ರಿ. ವಾಕ್ಯದ ಮೇಲೆ ವಾಕ್ಯ ಸ್ಟ್ರಾಂಗ್ ಆಗಿ ಹೇಳಿ ನಮಗೆ ವಾಕ್ಯದ ಮುಖಾಂತರ ನಮ್ಮನ್ನ ನಡೆಸ್ತಾರೆ ನೋಡ್ರಿ,
ಅವ್ರ ಮೇಲೆ ನಂಬಿಕೆ ಇಡ್ರಿ. ಯಾರ್ಯಾರೋ ಏನೇನೋ ಮಾತುಗಳನ್ನು ಹೇಳುವಾಗ ಹಿಂಗ್ ಸಿರಿಗಿ ನೀವು ಬಿಳಿದೀರಾ, ಆ ಜಾರ್ ನಿಮ್ಮ ಕಾಳುಗಳು ಜಾರ್ದಿರಾ, ಹುಷಾರಾಗಿರಿ. ಅವಾಗ ನಾವು ನಮ್ಮ ಒಂದು ಪ್ರಯಾಣ ಡೈವರ್ಟ್ ಆಗ್ಬಿಡ್ತದೆ ಸಹೋದರ ಸಹೋದರರೇ. ಇದು ನಮಗೆ ಬಹಳ ಮುಖ್ಯವಂತ ಒಂದು ವಾಕ್ಯ ಕೂಡ ಓದೋಣ. ಪ್ರಕಟಣೆ 22ನೇ ಅಧ್ಯಾಯ 11-12 ವಾಕ್ಯ. ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ, ಮೈಲಿಗೆ ಆದವನು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ, ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ. ಇಗೋ, ಬೇಗ ಬರುತ್ತೇನೆ, ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿ ಅದೇ. ಅಷ್ಟೇ ಹೇಳ್ಬಿಟ್ರು. ನೀನು ಮಾಡ್ಕೊಂಡು ಹೋಗ್ಲಿ, ಶುದ್ಧವಾಗಿರೋನು ನೀನು ಶುದ್ಧವಾಗಿರು. ನಾನು ಬರುವಾಗ ಅವ್ರವ್ರಿಗೆ ತಕ್ಕದಾಗಿ ಅವ್ರಿಗೆ ನಾನು ಪ್ರತಿಫಲವನ್ನು ಕೊಡ್ತೀನಿ. ಅಷ್ಟೇ, ಅನ್ಯಾಯ ಮಾಡ್ಕೊಳ್ಳಿ ಅಂತ ಹೇಳಿ ಏನಾಗ್ತದೆ ಅಂತಂದ್ರೆ ನಮ್ಮ ಕಿವಿಗಳನ್ನ ಮುಚ್ಚಿಕೊಂಡು ನಾವು ಮುಂದೆ ಹೋಗೋದು ಬಹಳ ಮುಖ್ಯವಾಗಿರ್ತದೆ. ಅದರಿಂದ ನಮ್ಮ ದೃಷ್ಟಿ ಎಲ್ಲಿ ಇರಬೇಕು, ನಮ್ಮ ದೃಷ್ಟಿ ಎಲ್ಲಿ ಇರಬೇಕು ಅಂತ ಹೇಳುವಾಗ ಇಲ್ಲಿ ಹೇಳ್ತಾರಲ್ಲ, ಯಾವ್ದು ಮೇಲೆ ಅಂತ ಹೇಳಿದ್ರೆ ನಮ್ಮ ನಡೆಸುವ ಪ್ರಭು ದೇವರ ವಾಕ್ಯದಿಂದ ಅವರು ತಪ್ಪಾಗಿ ಹೇಳುವವ್ರ ಮೇಲೆ ನೀವು ಗಮನ ಕೊಡುವಾಗ ಅಲ್ಲಿಗೆ ಇಸ್ರೇಲ್ ಮಕ್ಕಳು ಬಿದ್ರು ಅಂತ ನೋಡ್ತೀವಿ. ನೋಡ್ರಿ, ಆವಾಗ ದೇವರ ವಾಗ್ದಾನ ಮೇಲೆ ಮನಸ್ಸು ನಂಬಿಕೆ ಇಟ್ಟಿದ್ದಂತ ಜನರು ಏನಾಗಿದ್ರು ಅಂತ ಕೇಳಿದ್ರೆ ಅಲ್ಲಿ ಕಾಲಬು ಮತ್ತೆ ಯೋಶುವ ಅಲ್ಲಿ ಹೋದ್ರು ಅಂತ ಹೇಳ್ತಾರೆ. ಒಂದು ವಾಕ್ಯ ಓದೋಣ, ನಮಗ್ ಗೊತ್ತಿದ್ದಂತ ವಾಕ್ಯ ಹೆಬ್ರಿಯರಿಗೆ 12ನೇ ಅಧ್ಯಾಯ 1ನೇ ವಾಕ್ಯ. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಆ ದೃಷ್ಟಿ ಯಾರ ಮೇಲೆ ಇಡಬೇಕು ಅಂತ ಹೇಳಿದ್ರೆ ಅದು ಯೇಸು ಮೇಲೆ ಇಡಬೇಕಾಗಿರೋ ದೃಷ್ಟಿ ಇರಬೇಕು ಅಂತ. ನಾವು ಸುರಕ್ಷಿತವಾಗಿ ಅದನ್ನ ನಡ್ಕೊಂಡು ಹೋಗಿ ಕೊನೆಗೆ ನೋಡ್ಬೇಕಾದ್ರೆ ಮೊದಲನೇ ತಪ್ಪು, ಅವ್ರ ಕರೆಯನ್ನ ಮರೆದ್ರು. ದೇವ್ರು ನಮಗೆ ಈಗ್ಲೇ ಕೂಡ ಕರೆ ಅಲ್ಲಿಗೆ ನಾನು ಕೊಡ್ತೀನಿ ಅಂತ ಯಾವ್ದನ್ನ ವಾಗ್ದಾನ ಕೊಟ್ಟಿದ್ರು ಆ ವಾಗ್ದಾನದ ಮೇಲೆ ದೇವ್ರು ಖಂಡಿತ ಅದ್ರ ಮೇಲೆ ಅವರು ನಮಗೆ ಏನ ಕೊಡ್ತಾರೆ ಅಂತ ಕೇಳಿದ್ರೆ ನಂಬಿಕೆ ಕೊಡ್ತಾರೆ. ಅದೇ ತರ ನಾವು ಕೂಡ ಈ ಒಂದು ಅಡವಿಯಲ್ಲಿ ನಾವು ಪ್ರಯಾಣ ಮಾಡುವಾಗ ನಮಗೆ ಏನು ಬೇಕೋ ಅದನ್ನ ಕೂಡ ದೇವ್ರು ನಮಗೆ ವಾಗ್ದಾನ ಕೊಟ್ಟಿದ್ದಾರೆ, ಅವೆಲ್ಲ ಕೊಡ್ತಾರೆ. ನಾವು ಮುಂದೆ ನಮಗ್ ಬೇಕಾಗಿರುವ ವಿಷಯಗಳು ಏನಪ್ಪಾ ಅಂದ್ರೆ ನಾವು ಹೋಗಿ ಸೇರೋದಿಕ್ಕೆ ನಮಗೆ ಬೇಕಾಗಿರುವ ಮನ್ನಾ ಮಾತ್ರ ಸಾಕು. ಒಂದು ಎರಡನೇದು ಯಾವ್ದಂತ ಹೇಳಿದ್ರೆ ನಮ್ಮನ್ನ ನಡೆಸೋ ಬೇರೆ ಬೇರೆ ರೀತಿಯಲ್ಲಿ ಬರುವ ಲೀಡರ್ಸ್ಗಳು ನಾವು ಗಮನ ಕೊಡಬೇಕು. ಅವರು ಅಂತವರ ಮೇಲೆ ನಾವು ನಂಬಿಕೆ ಇಡ್ತೀರಾ, ನಮ್ಮನ್ನ ನಡೆಸೋರು ಸರಿಯಾದ ರೀತಿಯಲ್ಲಿ ಆತನ ಜೋಶುವ ಕಾಲದಲ್ಲಿ ಯಾವ ತರ ನಾವು ಅದನ್ನ ನಂಬಿಕೆ ಇಟ್ಟು ಹೋಗ್ತಾರೋ ಅದೇ ತರ ನಾವು ಕೂಡ ಅದ್ರ ಮೇಲೆ ನಂಬಿಕೆ ಇಡಬೇಕು ಹೊತ್ತು ಎಲ್ಲಿ ಹೋಗ್ತೀವಿ ಅಂತ ನಮಗೆ ಗೊತ್ತಿಲ್ದಿರ ನಾವು ಓಡ್ತಾ ಇದ್ರೆ ಖಂಡಿತ ಇದನ್ನು ಕೂಡ ಒಂದು ದೊಡ್ಡ ತಪ್ಪು. ಮೂರನೇ ತಪ್ಪು ಅವ್ರು ಮಾಡಿದಂತ ದೊಡ್ಡ ತಪ್ಪು ಯಾವ್ದಂತ ಹೇಳಿದ್ರೆ ಸಹೋದರ ಸಹೋದರಿಯರೇ, ಇಸ್ರಾಯೇಲ್ ಈಜಿಪ್ಟ್ ಇಂದ ಅವ್ರು ಹೊರಟು ಬಂದ್ರು. ಯಾರೆಲ್ಲಪ್ಪ ಹೊರಟು ಬಂದ್ರು ಅಂತ ಕೇಳುವಾಗ ಬರೀ ಇಸ್ರಾಯೇಲ್ ಮಕ್ಕಳು ಮಾತ್ರ ಹೊರಟು ಬಂದ್ರ ಅಂತ ಕೇಳಿದ್ರೆ ಇಲ್ಲ. ಈ ಹಡವೆಯಲ್ಲಿ ಇಲ್ಲಿ ನೋಡ್ಬೇಕಾದ್ರೆ ಅಲ್ಲಿಂದ ಈಜಿಪ್ಟ್ ಇಂದ ನಾವು ಬಂದಿದ್ದಂತ ವಿಷಯಗಳು ಎಲ್ಲ ಬರ್ತಾರೆ. ಅಲ್ಲಿ ಎಲ್ಲ ಕೂಡ ಕರೆಯನ್ನು ನೋಡ್ರಿ, ಈಗ ಕರೆ ಕೊಟ್ಟುವಾಗ ಒಬ್ಬರಿಗೆ ಕ್ಲಾಸ್ ಕೊಡುವಾಗ ಒಬ್ರು ಕ್ಲಾಸ್ ಕೇಳುವಾಗ ಎಲ್ಲರೂ ಕೂಡ ಎಷ್ಟೋ ಜನ ಏನ್ ಮಾಡ್ತಾರೆ, ಸಭೆಗಳಲ್ಲಿ ಬಂದು ಸೇರ್ತಾರೆ, ಎಷ್ಟೋ ಜನ ಬರ್ತಾರೆ. ನಮ್ಮಲ್ಲಿ ಎಲ್ಲ ಗುಂಪಾಗಿ ಬರ್ತಾರೆ, ಎಲ್ಲ ಇರ್ತಾರೆ. ಸರಿ, ಇವರೆಲ್ಲ ಕೂಡ ಸಹೋದರ ಸಹೋದರಿಯರೇ ಎಲ್ಲ ಇಸ್ರೇಲ್ ಮಕ್ಕಳ ಮಾತ್ರ ಬಂದಿದ್ರ ಅಂತ ಕೇಳಿದ್ರೆ ಇಲ್ಲ. ಯಾರು ಕೂಡ ಜೊತೆಗೆ ಬಂದಿದ್ರು ಅಂತ ಕೇಳಿದ್ರೆ ಈಗಿತ್ತು ಮಕ್ಕಳು ಕೂಡ ಬಂದಿದ್ರು ಜೊತೆಗೆ. ವಾಕ್ಯ ಕೂಡ ಒಂದು ಓದನ ವಿಮೋಚನಾ ಕಾಂಡದಲ್ಲಿ 12ನೇ ಅಧ್ಯಾಯ 38ನೇ ವಾಕ್ಯ. ಇನ್ನ ಒಂದು 2 ನಿಮಿಷ ಮುಗಿಸೋಣ. 12ನೇ ಅಧ್ಯಾಯ. ಅವರೊಂದಿಗೆ ಬಹುಮಂದಿ ಅನ್ಯರು ಹೊರಟು ಹೋದರು. ಕುರಿ, ದನ ಮೊದಲಾದ ಪಶುಗಳು ಬಹಳವಾಗಿದ್ದವು. ಅವರು ಐಗುಪ್ತ ದೇಶದಿಂದ ತಂದ ಕಣಕದ ಮುದ್ದೆಯಿಂದ ಹುಳಿ ಇಲ್ಲದ ರೊಟ್ಟಿಗಳನ್ನು ಮಾಡಿ ಸುಟ್ಟರು.
ನೋಡಿದ್ರ ಅವರ ಬಹು ಮಂದಿ ಅನ್ಯರು ಕೂಡ ಹೊರಟು ಬಂದ್ರು. ಇಲ್ಲಿಗೆ ನಾವು ನೋಡ್ಬೇಕು, ಗಮನ ಕೊಡ್ಬೇಕು, ಇಲ್ಲಿಗೆ ನೋಟ್ ಮಾಡ್ಬೇಕು. ಯಾಕೆಂತ ಕೇಳಿದ್ರೆ ನಾವು ಬಂದಿದ್ದಂತ ಈಗ ಕರೆಗೆ ಬರೀ 1,44,000 ಜನರು ಮಾತ್ರ ನಮ್ಮ ಜೊತೆಗೆ ಪ್ರಯಾಣ ಮಾಡ್ತಾರ ಅಂತ ಕೇಳಿದ್ರೆ ಇಲ್ಲ. ಯಾರು ಕೂಡ ಬರ್ತಾರೆ ಅಂತ ಕೇಳಿದ್ರೆ ಅನ್ಯ ಜನರು ಕೂಡ ಬಂದಿರ್ತಾರೆ. ಏನಪ್ಪಾ ಅಂತ ಕೇಳಿದ್ರೆ ವಾಗ್ದಾನ ಗೊತ್ತಿಲ್ಲ ಅವ್ರಿಗೆ. ಎಲ್ಲರೂ ಹೋಗ್ತಾರೆ. ಯಾರು ಹೋಗ್ತಾರೆ ಅಂತ ಹೇಳಿದ್ರೆ ನನ್ನ ಸ್ನೇಹಿತ ಹೋಗ್ತಾನೆ, ಅವ್ರ ಜೊತೆಗೆ ಬಂದಿರ್ತಾರೆ. ನಮ್ಮ ಗಂಡ ಹೋಗ್ತಾರೆ, ಹೆಂಡತಿ ಬರ್ತಾರೆ. ಹೆಂಡತಿ ಹೋಗಿದ್ದಾರೆ, ಗಂಡ ಕೂಡ ಬರ್ತಾರೆ. ಇವ್ರಿಬ್ರು ಹೋಗ್ತಾರೆ, ನಮ್ಮ ಮಕ್ಕಳು ಕೂಡ ಬರ್ತಾರೆ. ನಮಗ್ ಗೊತ್ತಿರೋರು ಪಕ್ಕದ ಮನೆ ಕೂಡ ಬರ್ತಾರೆ. ನಮ್ಮನ್ನ ನೋಡಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಅನೇಕರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಇದನ್ನ ನೋಡಿ ಇವ್ರು ಇಲ್ಲಿಗೆ ಹೋಗ್ತಾರ, ನಮ್ಮನ್ನ ಕೆಲವರನ್ನ ನೋಡಿ ಬರೋರು ನೋಡ್ರಿ. ಅಲ್ಲಿಗೆ ಏನಾಗುತ್ತೆ ಅಂತ ಕೇಳಿದ್ರೆ ವಾಗ್ದಾನವನ್ನು ನೋಡಿ ಬಂದಿರೋರು, ಕರೆಯನ್ನ ನೋಡಿ ಬಂದವರು ಖಂಡಿತ ಅವ್ರ ಈ ಅಡವಿಲಿ ಇದೆಲ್ಲ ನೋಡಲ್ಲ. ಅವ್ರ ಕರೆ, ಅವರ ಒಂದು ಫೋಕಸ್ ಅಂತ ಕೇಳಿದ್ರೆ ಅವರ ಗಮನ ಅಲ್ಲ, ಮುಂದೆ ಇರುವ ಕಾನಾನಿಗೆ ಹೋಗೋದೇ ಅವ್ರ ಮನಸ್ಸಲ್ಲಿ ಇರ್ತದೆ ಹೊತ್ತು ಸೆಂಟ್ರಲ್ಲಿ ಯಾವ್ದು ಬಗ್ಗೆ ಗಮನ ಕೊಡಲ್ಲ ಅವರು. ಆದ್ರೆ ಅದನ್ನ ಆ ಕರೆ ಅಂಡರ್ಸ್ಟ್ಯಾಂಡ್ ಮಾಡ್ದಿರಾ, ಅದನ್ನ ಅರ್ಥ ಮಾಡ್ಕೊಂಡಿರಾ, ಸತ್ಯವನ್ನ ಅರ್ಥ ಮಾಡ್ಕೊಂಡಿದ್ದೀರಾ. ಜನರು ಯಾರೆಲ್ಲ ಒಳಗ್ ಬಂದು ಸುಮ್ಮನೆ ಓಕೆ ಎಲ್ಲ ಸಭೆ ತರ ಇವ್ರು ಕೂಡ ಓಡಂಗಿ ನಮ್ ಜೊತೆಗೆ ಇದ್ದು ಬಿಟ್ಟಿದ್ರೆ ಅವರಿಂದನೇ ಹಿಂಸೆ ಬಂದಿದ್ದಲ್ಲಿ. ಅಲ್ಲಿಗೆ ಅಡವಿಯಲ್ಲಿ ಇಸ್ರೇಲ್ ಮಕ್ಕಳಿಗೆ, ಇಸ್ರೇಲ್ ಮಕ್ಕಳು ಅಂತ ತಿಳ್ಕೊಳ್ರಿ, ಇಸ್ರೇಲ್ ಮಕ್ಕಳು ಅಲ್ಲಿ ಗುಣಕೊಂಡ್ಲಿಲ್ಲ. ಅದೇ ಬಹಳ ಬಹಳ ಮುಖ್ಯ. ಅಲ್ಲಿಗೆ ಯಾರಪ್ಪ ಗುಣಕೊಂಡ್ತಾ ಇದ್ರು ಅಂತ ಕೇಳಿದ್ರೆ ಅವ್ರ ಜೊತೆಗೆ ಅನ್ಯ ಜನರು ಬಂದ್ರ. ಯಾರಪ್ಪ ಈ ಅನ್ಯ ಜನರು ಅಂತ ಹೇಳಿದ್ರೆ ಬೇರೆ ಯಾರು ಇಲ್ಲ, ಇಸ್ರೇಲ್ ಜನರು. ಅಲ್ಲಿ 430 ವರ್ಷ ಕಾಲ ಅಲ್ಲಿ ಇರುವಾಗ ಅವರು ಹೆಣ್ಣನ್ನ ತಗೊಂಡಿದ್ದಾರೆ, ಹೆಣ್ಣನ್ನ ಕೊಟ್ಟಿದ್ದಾರೆ ಅಲ್ವಾ. ಆವಾಗ ಗಂಡ ಬಂದು ಇಸ್ರೇಲ್ ಮಕ್ಕಳು, ಆದ್ರೆ ಹೆಂಡತಿ ಬಂದು ಅನ್ಯ ಜಾತಿ. ಅದೇ ತರ ಹೆಂಡತಿ ಬಂದು ಇಸ್ರೇಲ್ ಮಕ್ಕಳು, ಆದ್ರೆ ಗಂಡ ಬಂದು ಅನ್ಯ ಜಾತಿ. ಇವ್ರ ಜೊತೆಗೆ ಹೆಂಡತಿ ಹೋಗ್ತಾಳೆ ಅಂತ ಈ ಗಂಡ ಬರ್ತಾನೆ, ಗಂಡ ಹೋಗಿದಾರೆ ಅಂತ ಹೆಂಡತಿ ಕೂಡ ಬರ್ತಾಳೆ. ಈಗ ಬರುವಾಗ ಗಂಡ ಹೋಗುವಾಗ ನೋಡ್ರಿ ವಾಗ್ದಾನ, ಇಸ್ರೇಲ್ ಮಕ್ಕಳು ವಾಗ್ದಾನ ಅದನ್ನ ನಾಟಕ ಇಟ್ಕೊಂಡು ಹೋಗ್ತಾರೆ. ಅವ್ರ ಜೊತೆಗೆ ಬಂದಿರೋರು ಅವ್ರಿಗೆ ಅದ್ರ ಮೇಲೆ ವಿಶ್ವಾಸ, ನಂಬಿಕೆ ಇರಲ್ಲ. ಅವರು ಕೆಲವು ಪ್ರಾಬ್ಲಮ್ಸ್ಗಳು ಮಾಡ್ತಾರೆ. ಇದೇ ತರ ಕೂಡ ನಾವು ನಮ್ಮಲ್ಲಿ ಕೂಡ ಗಮನ ಕೊಡಬೇಕು ಅಂತ ಹೇಳ್ತಾರೆ. ಏನಂತ ಹೇಳಿದ್ರೆ ನಮ್ಮಲ್ಲಿ ಕೂಡ ಎಷ್ಟೋ ಜನ ಇಷ್ಟು ಇರುವಾಗ ನಾವು ಕೂಡ ಏನ್ ಮಾಡಬಾರ್ದು ಅಂತ ಹೇಳಿದಾಗ ಸರಿಯಾದ ರೀತಿಯಲ್ಲಿ ಬೇರೆಯವ್ರ ಮಾತನ್ನ ಕೇಳಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ಏನ್ ಅರ್ಥ ಅಂತ ಹೇಳಿದ್ರೆ ಸಹೋದರರೇ, ಯಾವ ತರ ಅಂತ ಹೇಳಿದ್ರೆ ಇವರು ನಿಜವಾದ ಸಭೆಯಲ್ಲಿ ಕರೆಯನ್ನ ಅರ್ಥ ಮಾಡಿಕೊಂಡು ಸತ್ಯದಲ್ಲಿ ನಡೆಯುವ ಸಹೋದರಿಯರ ಅವರ ಅಡ್ವೈಸ್ ಅನ್ನ ಕೇಳಿಕೊಂಡು ನಡಿಬೇಕು. ಅವರೆಲ್ಲ ನೋಡು ನಾವೆಲ್ಲ ಹಿಂತಿರುಗಿ ಹೋಗ್ತೀವಿ, ನೀವು ಬಂದ್ಬಿಡಿ ಅಂತ ಹೇಳಿದ್ರೆ ಇವ್ರಿಗೆ ಫಸ್ಟ್ ಆಫ್ ಆಲ್ ಕರೆನೇ ಗೊತ್ತಿಲ್ಲ, ಅದಕ್ಕೆ ಹೊರಟೋಗ್ತಾರೆ. ಇವ್ರ ಮೇಲೆ ಚಾಡಿಗಳು ಹೇಳ್ಕೊಂಡು ಹೋಗೋದು ಯಾರಪ್ಪ ಅಂತ ಹೇಳಿದ್ರೆ ನಿಜವಾದ ಮಕ್ಕಳು. ಅವ್ರು ಮಾತರ ಮಾಡೋದಿಲ್ಲ. ನಿಜವಾದ ಮಕ್ಕಳಿಗೆ ಒಂದೇ ಗುರಿ, ಏನಪ್ಪಾ ಅಂತ ಹೇಳಿದ್ರೆ ನಾನು ಹೆಂಗಾದ್ರೂ ಹೋಗಿ ಸೇರ್ಬೇಕು, ಅದೇ ಗುರಿ. ಯಾರಿಗೆ ಹೆಂಗಾದ್ರೂ ಹೋಗ್ಲಿ ನನಗೆ ಚಿಂತೆ ಇಲ್ಲ ಅಂತ ನಾವು ಹೊರಟೋಗ್ತೀವಿ. ಆದ್ರೆ ಇಲ್ಲಿಗೆ ಯಾರಪ್ಪ ಕುಣ್ಕೊಂಡದ್ದು ಅಂತ ಕೇಳಿದ್ರೆ ಅದನ್ನ ಅರ್ಥ ಮಾಡ್ಕೊಂಡಿರುವ ಜನರು, ಯಾವಾಗಪ್ಪ ಇವ್ರನ್ನ ಬಿಟ್ಟು ಹೋಗೋದು, ಯಾವಾಗಪ್ಪ ನಮ್ಗೆ ಇದು ಸಿಕ್ಕಿಲ್ಲ ಅದು ಸಿಕ್ಕಿಲ್ಲ ಅಂತ ಯಾರು ಗುಣಕುಂಟಾರ ಅಂತ ಹೇಳಿದ್ರೆ ಕರೆಯನ್ನು ಅರ್ಥ ಮಾಡ್ಕೊಂಡಿರುವ ಜನರು. ಆದ್ರಿಂದ ಅವ್ರ ಮೇಲೆ ನೀವು ಗಮನ ಕೊಡ್ಲೇಬೇಡ್ರಿ ಅಂತ. ಸೊ ಇದು ಬಹಳ ಟಾರ್ಚರ್ ಆಗಿ ಏನಾಗುತ್ತೆ ಅಂತ ಕೇಳಿದ್ರೆ ಅವ್ರಿಗೆ ಕೊಡ್ತಾ ಇದ್ರು. ಒಂದು ವಾಕ್ಯಕ್ಕೆ ಓದನ 11ನೇ ಅಧ್ಯಾಯದಲ್ಲಿ, ಯಾವುದು ಅರಣ್ಯಕಾಂಡದಲ್ಲಿ 11ನೇ ಅಧ್ಯಾಯ 4ರಿಂದ 6. ಅವರ ಮಧ್ಯದಲ್ಲಿದ್ದ ಇತರ ಜನರು ಮಾಂಸವನ್ನು ಆಶಿಸಿದರು. ಇಸ್ರಾಯೇಲರು ಕೂಡ ತಿರುಗಿ ಹತ್ತುಕೊಂಡು, ಮಾಂಸವು ನಮಗೆ ಹೇಗೆ ಲಭಿಸಿತು? ಐಗುಪ್ತ ದೇಶದಲ್ಲಿ ನಾವು ಬಿಟ್ಟಿಯಾಗಿ ತಿನ್ನುತ್ತಿದ್ದ ಮೀನು, ಸೌತೆಕಾಯಿ, ಕರ್ಬೂಜ, ಉಳ್ಳಾಗೆಡ್ಡೆ, ನೀರುಳ್ಳಿ, ಬೆಳ್ಳುಳ್ಳಿ ಇವು ನೆನಪಿಗೆ ಬರುತ್ತವಲ್ಲ. ಇಲ್ಲಿಯಾದರೂ ನಮ್ಮ ಜೀವ ಬತ್ತಿ ಹೋಯಿತು. ಈ ಮನ್ನವೇ ಹೊರತು ನಮಗೆ ಇನ್ನೇನೂ ಸಿಕ್ಕಲಿಲ್ಲವಲ್ಲ ಅಂದುಕೊಳ್ಳುತ್ತಿದ್ದರು. ನೀ ಗಮನ ಕಟ್ಟು ಓದಿದ್ರ ಏನ್ ಹೇಳ್ತಾರ ನೋಡ್ರಿ. ಮೊದಲು ಹೇಳುವಾಗ ಅವರ ಮಧ್ಯದಲ್ಲಿ ಇತರರ ಜನರು ಅಂತ ಹೇಳ್ತಾರೆ. ಇತರರ ಜನರು ಅಲ್ಲಿ ಇದ್ರಂತೆ. ಅವರು ಗುಣಗುಂಟುವಾಗ ಅವರು ಬೇಕು ಅಂತ ಹೇಳುವಾಗ ಇಸ್ರೇಲ್ ಮಕ್ಕಳು ಕೂಡ ಕೇಳಿದ್ರಂತೆ. ಅದೇ ತಪ್ಪಿಲ್ ನಡೆದಿತ್ತು. ಮತ್ತೆ ಓದಿಸ್ತು ಸರ್, ಅದು 4ನೇ ವಾಕ್ಯ ಮೇಲೆ ಅವರ ಮಧ್ಯದಲ್ಲಿದ್ದ ಇತರ ಜನರು ಮಾಂಸವನ್ನು ಆಶಿಸಿದರು. ಇತರ ಜನರು ಮಾಂಸವನ್ನ ಆಶಿಸಿದ್ರಂತೆ.
ಆ ಇತರರ ಜನರು ಅಂತ ಹೇಳುವಾಗ ಅವರು ಅನ್ಯ ಜನ ಅವರೇ ಸ್ಟಾರ್ಟ್ ಮಾಡಿದ್ದು. ಈಗ ಇವ್ರು ಕೇಳ್ತಾರಂತ ಇವಾಗ ಇತರ ಮಕ್ಕಳು ಕೂಡ ಕೇಳಕ್ ಶುರು ಮಾಡಿದ್ರು. ಹಂಗಾದ್ರೆ ರಾಂಗ್ ಗೈಡೆನ್ಸ್ ಎಲ್ಲಿಂದ ಬಂತು, ತಪ್ಪು ಎಲ್ಲಿಂದ ಬಂತು ಅಂತ ಹೇಳಿದ್ರೆ ಇತರರ ಜನರು ಅವರಿಂದ ತಪ್ಪು ಮಾಡಿದಕ್ಕೆ ಇವರು ಕೂಡ ಅಲ್ಲಿ ಹೋಗಿ ಸೇರ್ಲಿಲ್ಲ ಅಂತ ಹೇಳ್ತಾರೆ. ಸೋದರ ಸೋದರಿ ಇದನ್ನ ಗಮನ ಇಟ್ಕೊಂಡು ನೋಡ್ರಿ, ಇದಕ್ಕೆ ನಾನು ಹೇಳಿದ್ದು ಎಲ್ಲ ಸಭೆಯಲ್ಲಿ ಇಷ್ಟು ಜನ ಇದ್ದಾರೆ, ಇಷ್ಟು ಜನ 1,44,000 ಹೋಗ್ತಾರ ಅಂತ ಕೇಳಿದ್ರೆ ಇಲ್ಲ. ನಮ್ಮಲ್ಲಿ ಎಲ್ಲ ಕೆಲವರು ಅನ್ಯ ಜಾತಿ ಪ್ರಯಾಣ ಮಾಡ್ತಾ ಇದ್ದಾರೆ, ಜೊತೆಗೆ ಬರ್ತಾ ಇದ್ದಾರೆ, ನಮ್ಮ ಜೊತೆಗೇನೆ ಇರ್ತಾರೆ ಅಲ್ವಾ. ಅವ್ರು ಯಾವಾಗ ಗುಣಕುಂಟುತ್ತಾರೋ ನಾವು ಕೂಡ ಅವ್ರ ಜೊತೆಗೆ ಸೇರ್ಕೊಂಡು ಗುಣಕುಂಟಾಗಿದ್ರೆ ನಾವು ನಮ್ಮ ಕರೆಯನ್ನ ಲಾಸ್ ಮಾಡ್ಕೊಂತೀವಿ. ಹಾಗಿರುವಾಗ ನಮ್ಮ ಯೋಚನೆ ಮತ್ತೆ ನಮ್ಮ ಯೋಜನೆ, ದೇವರು ಕೊಟ್ಟಿದ್ದಂತ ಯೋಜನೆ, ನಮ್ಮ ಫೋಕಸ್ ಯಾವಾಗ ಅಲ್ಲಿ ಇರ್ಬೇಕು. ದೇವರು ನಮಗೆ ಕೊಟ್ಟಿದ್ದಂತ ಆ ವಾಗ್ದಾನ ಮೇಲೆ ನಾವು ಮನಸ್ಸಿಡಬೇಕು. ಬೇರೆ ಯಾವುದ್ರ ಮೇಲೆ ನಾವು ಮನಸ್ಸಿಡಿದಿರ ಮುಂದೆ ಹೋದ್ರೆ ಯಾರೇ ತಪ್ಪು ಮಾಡ್ಲಿ ನಮ್ಗೆ ಅದಕ್ಕೆ ಚಿಂತೆನೇ ಇಲ್ಲ. ನಮ್ಗೆ ಯಾಕೆ ಕೋಪ ಬರ್ಬೇಕು? ಕೋಪ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಯಾಕಂತ ಕೇಳಿದ್ರೆ ನಾನು ಇಲ್ಲಿರೋ ಮಕ್ಕಳನ್ನ ನೋಡ್ತಿಲ್ಲ, ನಾನು ಮುಂದೆ ನೋಡ್ತಾ ಇದ್ದೀನಿ. ದೇವ್ರು ನನಗೆ ಕರೆ ಕೊಟ್ಟು ಅಲ್ಲಿ ಬಾ ನಾನು ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಆ ಜೀವಮಾಲೆಯನ್ನ ನೋಡ್ತಾ ಇದ್ದೀನಿ, ಅದನ್ನ ನೋಡ್ಕೊಂಡು ಓಡ್ತಾ ಇದ್ದೀನಿ. ಇಲ್ಲಿರುವ ಅಡವಿಲಿ ಸಿಕ್ಕುವ ಸಂತೋಷ, ಅದರಲ್ಲಿರುವ ಏನ್ರಿ ಸಂತೋಷ ನಾನು ನೋಡ್ತಿಲ್ಲ ಅಂತ ನಾವು ನೋಡ್ಕೊಬೇಕು. ಇದು ಬಹಳ ಮುಖ್ಯ. ಅದಕ್ಕೆ ಕೊನೆಗೆ ನಾವು ಬಹಳ ಮುಖ್ಯವಂತ ಕೊನೆಗೆ ಕೆಲವು ವಾಕ್ಯ ಮಾತ್ರ ಓದ್ಬಿಟ್ಟು ಈ ಪಾಠವನ್ನು ಮುಗಿಸೋಣ. ಇಬ್ರಿಯರಿಗೆ 10ನೇ ಅಧ್ಯಾಯ 35-36. ಸಂತೋಷದಿಂದ ಹಾಗಾದರೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ, ಅದಕ್ಕೆ ಮಹಾ ಪ್ರತಿಫಲ ಉಂಟು. ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು. ನೋಡಿದ್ರ ಸಹೋದರರೇ, ಈ ವಾಗ್ದಾನವನ್ನು ನಮಗೆ ಬೇಕಂದ್ರೆ ನಿಮಗೆ ಬಹಳ ತಾಳ್ಮೆ ಬೇಕು ಅಂತ ಹೇಳ್ಬೇಕು. ಈ ವಾಗ್ದಾನವನ್ನು ನೋಡ್ಬೇಕಾದ್ರೆ ಇವೆಲ್ಲ ಇರ್ತದೆ. ಆಮೇಲೆ 38 ಓದ್ರಿ ಸಿಸ್ಟರ್. 38-39. ಆದರೆ ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು, ಅವನು ಹಿಂದೆಗೆದರೆ ಅವನಲ್ಲಿ ನನಗೆ ಸಂತೋಷವಿರುವುದಿಲ್ಲ ಎಂದು ಬರೆದಿದೆ. ನಾವಾದರೂ ಹಿಂದೆಗೆದವರಾಗಿ ನಾಶವಾಗುವವರಲ್ಲ, ನಂಬುವವರಾಗಿ ಪ್ರಾಣ ರಕ್ಷಣೆಯನ್ನು ಹೊಂದುವವರಾಗಿದ್ದೇವೆ. ನಾವು ಹಿಂದಿರುಗಿ ಹೋಗುವವರಲ್ಲ ಅಂತ ಹೇಳ್ತಾರೆ. ಆ ನಂಬಿಕೆಯಿಂದ ಮುಂದೆ ಹೋಗಿ ಆ ಪ್ರಾಣವನ್ನು ರಕ್ಷಣೆ ಮಾಡುವವರು ನಾವು ಅಂತ ಹೇಳ್ತಾರೆ. ಈ ತರ ಮಕ್ಕಳು ದೇವರು ನೋಡ್ತಾ ಇರೋ. ಹಾಗಿರುವಾಗ ನಮ್ಮ ಫೋಕಸ್ ಬಹಳ ಮುಖ್ಯ. ಮೊದಲಿದು ನಮ್ಮ ಕರೆ ಮೇಲೆ ಯಾವಾಗಲೂ ಫೋಕಸ್ ಇರಬೇಕು. ದೇವರು ಯಾವತ್ತೂ ಕೂಡ ನಮಗೆ ಇಲ್ಲಿರುವ ಸೌಕರ್ಯವನ್ನು ನಮಗೆ ಪ್ರಾಮಿಸ್ ಮಾಡಿಲ್ಲ, ಆದ್ರೆ ಕೂಡ ದೇವರು ಕೊಟ್ಟಿದ್ದಂತ ಕೊಡ್ತಾರೆ. ಎರಡನೇದು, ನಾವು ಸರಿಯಾದ ಲೀಡರ್ಸ್ಗಳು, ಸರಿಯಾದ ನಮಗೆ ಅವ್ರಿಗೂ ಏನೇ ನೋಡ್ರಿ, ಒಂದು ಸಂತೋಷವಾಗಿ ಸಂತೋಷವಾಗಿ ಮಾತಾಡುವವನಿಗೆ ಕೆಲವು ವಾಕ್ಯದ ಪ್ರಸಂಗಿ ಜ್ಞಾನೋತಿಗಳೆಲ್ಲ ಕಠಿಣವಾಗಿ ಮಾತಲ್ಲಿ ಇರುವುದರಲ್ಲಿ ಏನಿರ್ತದೆ ಅಂತ ಹೇಳಿದ್ರೆ ಕೆಲವು ಪ್ರೀತಿಗಳಿರ್ತದೆ. ಸಂತೋಷವಾಗಿ ಮಾತಾಡುವ ಅವರಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ಸರಿಯಾದ ರೀತಿಯಲ್ಲಿ ಅವ್ರು ಏನಾಗಲ್ಲ ಅಂತ ಕೇಳಿದ್ರೆ, ಅದು ವಾಕ್ಯ ನನಗೆ ಕನ್ನಡದಲ್ಲಿ ಹೇಳಕ್ ಬರ್ತಿಲ್ಲ, ಆದ್ರೆ ಏನಂತೆ ಅವರಲ್ಲಿ ಸಂತೋಷವಾಗಿರ್ತಂತೆ, ಆದ್ರೆ ವಾಕ್ಯ ಕಠಿಣ ಅವ್ರಲ್ಲಿ ಏನಿದೆ ಸರಿಯಾದ ರೀತಿಯಲ್ಲಿ ಅವ್ರು ನಡ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಕಠಿಣವಾಗಿ ಮಾತಾಡುವ ರೀತಿ ಅನೇಕ ವಿಷಯಗಳು ನಮಗೆ ಸರಿಯಾದ ರೀತಿಯಲ್ಲಿ ಕಂಡೀಷನ್ ಆಗಿ ನಡೆಯೋದು ಒಂದು ಕಾಲ ಇರ್ತದೆ, ಒಂದು ಅವರಲ್ಲಿ ಕ್ಯಾರೆಕ್ಟರ್ ಇರ್ತದೆ ಅಂತ ಹೇಳಿ. ಆದ್ರಿಂದ ನಾವು ಸರಿಯಾದ ಲೀಡರ್ಸ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ನಾವ್ ಏನ್ ಮಾಡ್ಬೇಕು, ಆ ವಾಗ್ದಾನ ಮೇಲೆ ಹೋಗ್ಬೇಕು ಅಂತ ಹೇಳ್ತಾರೆ. ಮೂರನೇದು, ನಮ್ಮ ಜೊತೆಗೆ ಪ್ರಯಾಣ ಮಾಡಿದಂತ ಈಜಿಪ್ಟ್ ಮಕ್ಕಳು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಅವರು ಕೂಡ ಜೊತೆಗಿರುವಾಗ ಅವರು ಗುಣಗುಂಟದನ್ನ ನಾವು ಕೂಡ ಅವ್ರ ಜೊತೆಗೆ ಗುಣಗುಂಟಬಾರದು. ಈ 3 ತಪ್ಪು ಮಾಡಿರೋ ಕಾರಣನಿಗೆ ಅವರು ಹೋಗೋದಿಕ್ಕೆ ಆ ರಕ್ಷಣೆಯನ್ನ ಕಳ್ಕೊಂಡ್ರು. ಸೊ ಆದ್ರಿಂದ ನಮ್ಮ ದಾರಿಯನ್ನ ನಾವು ನಮ್ಮ ಕಾಳುಗಳನ್ನ ಹಿಂಜರಿಗಿ ಹೋಗ್ದಿರ ಮುಂದೆ ನಮ್ಮ ನಂಬಿಕೆ ವಿಶ್ವಾಸದಿಂದ ಹೋಗೋದಿಕ್ಕೆ ದೇವರು ನಮ್ಮನ್ನ ಆಶೀರ್ವದಿಸಲಿ. ಆಮೇನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಯಾರು ಇರೋದು? ಯಾರಾದ್ರೂ ಬ್ರದರ್ಸ್ ಒಂದು ಪ್ರಾರ್ಥನೆ ಮಾಡ್ತೀರಾ? ಎಲ್ಲಪ್ಪ ಬ್ರದರ್, ನೀವೇ ಮಾಡಿ. ಸರಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮೌನತನು ಸರ್ವಶಕ್ತನು ಅಗಮ್ಯ ಬೆಳಕಿನಲ್ಲಿ ವಾಸ ಮಾಡುವ ಪರಲೋಕ ತಂದೆ, ನಿಮ್ಮ ಅತಿ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಪ್ಪ ತಂದೆ.
ಇದುವರೆಗೆ ನಿನ್ನ ಸತ್ಯ ವಾಕ್ಯವನ್ನು ನೀನು ಆಯ್ದುಕೊಂಡ ದಾಸ ಮುಖಾಂತರವಾಗಿ ತಂದೆ ಕೇಳಿದೀವಪ್ಪ ತಂದೆ. ಆ ವಾಕ್ಯ ಪ್ರಕಾರ ನಾವೆಲ್ಲರೂ ನಡೆದು ನಿಮ್ಗೆ ಮೆಚ್ಚುಗೆಯಾಗಿ ಜೀವಿಸುವಾಗಿ ತಂದೆ ನಮ್ಮೆಲ್ಲರಿಗೆ ಸಹಾಯ ಮಾಡು ತಂದೆ. ಇವತ್ತು ನಿನ್ನ ವಾಕ್ಯವನ್ನು ತಿಳಿಸಿದಂತ ಸೋದರಿಗೋಸ್ಕರ ಬೇಡ್ಕೊಂಡ್ರೆ ತಂದೆ, ನಿಮ್ಮ ಪವಿತ್ರಾತ್ಮ ಸಹಾಯದಿಂದ ನಮ್ಮೆಲ್ಲರಿಗೆ ನಿನ್ನ ವಾಕ್ಯವನ್ನು ತಿಳಿಸುವಾಗಿ ಸಹಾಯ ಮಾಡಬೇಕಾಗಿ ಕೋಟಿ ಧನ್ಯವಾದ ತಂದೆ. ಮುಂದೆ ಸಹ ತಂದೆ ಅವರ ಕುಟುಂಬವನ್ನು ಅವ್ರನ್ನು ಸಹ ತಂದೆ ಅಭಿವೃದ್ಧಿ ಬಲಪಡಿಸಿ ತಂದೆ ಹೆಚ್ಚೆಚ್ಚಾಗಿ ನಮಗೆ ಅನೇಕ ಸತ್ಯಗಳನ್ನು ತಿಳಿಸುವಾಗಿ ತಂದೆ ಇನ್ನು ಸಹಾಯ ಮಾಡುವ ಲೋಕದಲ್ಲಿ ಆಸಕ್ತಿಯಿಂದ ಕೇಳುವ ಯಾರು ಕೇಳ್ತಾ ಇದ್ದಾರೆ ತಂದೆ ಅವ್ರಿಗೆ ಸಹ ತಂದೆ ತಿಳಿಸುವಾಗಿ ಅವ್ರಿಗೆ ಸಹಾಯ ಮಾಡು ತಂದೆ. ಅದೇ ತರ ತಂದೆ ನಾವೆಲ್ಲರೂ ಆ ವಾಕ್ಯವನ್ನು ಇದು ನಡಕಾಕಿ ತಂದೆ ನಿಮ್ಮ ಚಿತ್ತಕ್ಕನುಸಾರವಾಗಿ ನಮ್ಮ ಮರಣದ ಪರ್ಯಂತ ನಾವೆಲ್ಲರೂ ನಂಬಿಗಸ್ತರಾಗಿ ಜೀವಿಸಿ ನಿಮ್ಮ ಚಿತ್ತಕ್ಕನುಸಾರವಾಗಿ ನಡೆದು ನಮ್ಮ ಓಟವನ್ನು ಓಡಿ ಮುಗಿಸುವಾಗಿ ತಂದೆ ನಮ್ಮೆಲ್ಲರಿಗೆ ಸಹಾಯ ಮಾಡು ತಂದೆ. ತಂದೆ ಇನ್ನು ಯಾವ ಸಹೋದರ ಅಸ್ವಸ್ಥರಾಗಿದ್ದಾರ ತಂದೆ ಅವ್ರಿಗೋಸ್ಕರ ಸಹ ನಿಲ್ಕೊಂತಾನೆ ತಂದೆ. ನಿಮ್ಮ ಪವಿತ್ರಾತ್ಮ ಸಹಾಯದಿಂದ ತಂದೆ ಅವರು ಮುಂದಿನ ದಿನಗಳಲ್ಲಿ ಆರೋಗ್ಯ ಹೊಂದಿ ನನ್ನ ವಾಕ್ಯವನ್ನು ಕೇಳುವ ಭಾಗ್ಯ ಅವ್ರಿಗೆ ಸಹ ತಂದೆ ಪ್ರಪ್ಪ ತಂದೆ ಆದ್ರೆ ತಂದೆ ಇದುವರೆಗೆ ಕೂಟವನ್ನು ನಡೆಸಿಕೊಟ್ಟಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಪ್ರಾರ್ಥನೆ ಕೇಳಿದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನೆ ನಮ್ಮೆಲ್ಲರ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೆನ್. ಆಮೆನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಥ್ಯಾಂಕ್ ಯು ಬ್ರದರ್. ಎಲ್ಲಾ ಸಿಸ್ಟರ್ ನಮಸ್ತೆ ನಮಸ್ತೆ ಬ್ರದರ್. ನಮಸ್ತೆ. ನಮಸ್ತೆ.